ನಾವು ಹಲವಾರು ದೇಶಗಳಿಗೆ ಪ್ರಯಾಣ ಮಾಡಿದ್ದೇವೆ. ಲೋಕರಕ್ಷಕನಾದ ಯೇಸು ಕ್ರಿಸ್ತನು ಜನಿಸಿ ಬೆಳೆದು ಬಾಳಿದ ದೇಶಕ್ಕೆ ಪ್ರಯಾಣ ಮಾಡುವುದು ನಮ್ಮೆಲ್ಲರ ಕನಸಾಗಿದೆ. ಪುಣ್ಯ ಭೂಮಿ ಇದೇ ಇಸ್ರಾಯೇಲ್ ದೇಶ. ಈ ಚಿಕ್ಕ ದೇಶದ ಉತ್ತರಕ್ಕೆ ಲೆಬನಾನ್ ದೇಶವು ಹಾಗೂ ಸಿರಿಯಾ ದೇಶವು ಇದೆ. ದಕ್ಷಿಣಕ್ಕೆ ಕೆಂಪು ಸಮುದ್ರವು, ಪಶ್ಚಿಮಕ್ಕೆ ಮಹಾಸಮುದ್ರವು, ಪೂರ್ವಕ್ಕೆ ಯೋರ್ದಾನ್ ದೇಶವು ಈ ದೇಶಗಳ ಸೀಮೆಗಳಾಗಿವೆ. 360 ಕಿಲೋಮೀಟರ್ ವಿಸ್ತೀರ್ಣದ ಈ ದೇಶವು ಬಹಳ ಚಿಕ್ಕ ದೇಶವಾಗಿದೆ. ಲೋಕದಲ್ಲಿ ಒಂದೇ ದೇವರು ಎನ್ನುವ ತತ್ವವನ್ನು ಹಿಂಬಾಲಿಸುವವರು ಯಹೂದ್ಯರು, ಕ್ರೈಸ್ತರು, ಇಸ್ಲಾಮಿಯರು. ಈ 3 ಗುಂಪಿನವರಿಗೂ ಈ ದೇಶವು ಪುಣ್ಯ ಭೂಮಿ ಎಂಬ ಅಭಿಪ್ರಾಯ ಉಂಟು. ದೇವರು ತಮಗೆ ಈ ದೇಶವನ್ನು ವಾಗ್ದಾನ ಮಾಡಿದನು ಎಂಬ ಕಾರಣದಿಂದ ಯಹೂದ್ಯರು, ರಕ್ಷಕನಾದ ಯೇಸು ಈ ಲೋಕದಲ್ಲಿ ಜನಿಸಿದನು ಎಂಬ ಕಾರಣದಿಂದ ಕ್ರೈಸ್ತರು, ಮೊಹಮ್ಮದ್ ನಬಿ ಇಲ್ಲಿಂದಲೇ ಪರಲೋಕಕ್ಕೆ ಹೋದನು ಎಂಬ ಕಾರಣದಿಂದ ಇಸ್ಲಾಮಿಯರು ಈ ದೇಶವನ್ನು ಪುಣ್ಯ ಭೂಮಿಯಾಗಿ ನೆನೆಸುತ್ತಾರೆ. ಲೋಕದಲ್ಲಿ ಪಾಪ, ಮರಣ ಎಂಬುವ ಸಂಗತಿ ಸಾಮಾನ್ಯವಾಗಿ ನಾವು ನೋಡಬಹುದು. ಇದರಿಂದ ವಿಮೋಚನೆ ಹೊಂದಲು ದೇವರು ಒಂದು ಯೋಜನೆಯನ್ನು ಏರ್ಪಡಿಸಿದನು. ಆ ಯೋಜನೆಯನ್ನು ನಾವು ಸತ್ಯವೇದದಲ್ಲಿ ನೋಡುತ್ತೇವೆ. ಈ ಯೋಜನೆಯನ್ನು ವಿಮೋಚನೆಯ ಯೋಜನೆ ಎಂದೂ ಹೇಳಬಹುದು. ತನ್ನ ಯೋಜನೆಯನ್ನು ನೆರವೇರಿಸಲು ದೇವರು ಅಬ್ರಹಾಮ ಎಂಬುವನನ್ನು ಆರಿಸಿಕೊಂಡನು. ಈ ಅಬ್ರಹಾಮನು ಯಾರು? ಈಗ ನಾವು ನೋಡುತ್ತಿರುವ ಈ ಮೆಸೊಪೊಟೇಮಿಯಾ ದೇಶಕ್ಕೆ ಸೇರಿದವನು. ಇದು ಇಂದಿನ ಇರಾಕ್ ದೇಶ. ಯೇಸು ಸ್ವಾಮಿಯ ಜನನಕ್ಕೆ ಸುಮಾರು 1800 ವರ್ಷಗಳ ಮುನ್ನ ಮೆಸೊಪೊಟೇಮಿಯಾದ ಊರ್ ಎಂಬ ಗ್ರಾಮದಲ್ಲಿ ಹುಟ್ಟಿದವನೇ ಈ ಅಬ್ರಹಾಮನು. ಈ ಅಬ್ರಹಾಮನ ಸ್ವಂತಕ್ಕೆ ಒಂದು ದೇಶವನ್ನು, ಒಂದು ಸಂತತಿಯನ್ನು ಕೊಡುವುದಾಗಿ ದೇವರು ವಾಗ್ದಾನ ಮಾಡಿದನು. ಇದನ್ನು ನಾವು ಸತ್ಯವೇದ ಆದಿಕಾಂಡ ಪುಸ್ತಕದ 12ನೇ ಅಧ್ಯಾಯದಲ್ಲಿ ಓದುತ್ತೇವೆ. ತನ್ನ ಊರನ್ನು ಬಿಟ್ಟು ಕುರಿ ಹಿಂಡಿನೊಂದಿಗೆ ಅಬ್ರಹಾಮನು ಹಸಿರುಗಾವಲುಗಳುಳ್ಳ ನದಿಗಳ ಮಾರ್ಗವಾಗಿ ಪ್ರಯಾಣ ಮಾಡಿದನು. ಮೆಸೊಪೊಟೇಮಿಯಾದಿಂದ ಸಿರಿಯಾ ನದಿಗಳ ಮಾರ್ಗವಾಗಿ ಕಾನಾನ್ ದೇಶದಲ್ಲಿರುವ ಯೋರ್ದಾನ್ ನದಿಗೆ ಹೋದನು. ಕಾನಾನ್ ದೇಶ, ಇಲ್ಲಿ ಪೂರ್ವಿಕವಾಗಿ ಕಾನಾನಿಯರು ವಾಸವಾಗಿದ್ದರು. ಅದಕ್ಕಾಗಿಯೇ ಇದನ್ನು ಕಾನಾನ್ ದೇಶ ಎಂದು ಕರೆಯುತ್ತಾರೆ. ಈ ದೇಶವನ್ನೇ ದೇವರು ತನಗೆ ವಾಗ್ದಾನವಾಗಿ ಕೊಟ್ಟನು ಎಂಬುದಾಗಿ ಅಬ್ರಹಾಮನು ನಂಬಿದ್ದನು. ಆದರೆ ಅಲ್ಲಿ ಬಂದ ಕೂಡಲೇ ತನ್ನ ದೇಶವನ್ನಾಗಿ ಬದಲಾಯಿಸಿಕೊಳ್ಳಲು ಆತನಿಂದ ಸಾಧ್ಯವಾಗಲಿಲ್ಲ. ಆ ದೇಶದ ಕೆಳಭಾಗದಲ್ಲಿ ಹೆಬ್ರೋನ್ ಎಂಬ ಊರು ಇದೆ. ಈಗ ನಾವು ನೋಡುತ್ತಿರುವುದು ಅದೇ ಊರು. ಆ ಊರಿನಲ್ಲಿ ಮಾಮ್ರೆ ಎನ್ನುವ ತಗ್ಗನ್ನು ಬೆಲೆ ಕೊಟ್ಟು ಕೊಂಡುಕೊಂಡನು ಅಬ್ರಹಾಮನು. ತನ್ನ ಕುರಿ ಹಿಂಡನ್ನು ಮೇಯಿಸುವುದಕ್ಕಾಗಿ ಪಕ್ಕದಲ್ಲಿರುವ ಐಗುಪ್ತ ದೇಶಕ್ಕೆ ಹೋದನು ಅಬ್ರಹಾಮನು. ಆತನು ಯಾವಾಗಲೂ ನೈಲ್ ನದಿಯ ತಗ್ಗಿನಲ್ಲಿ ಕುರಿಗಳನ್ನು ಮೇಯಿಸುತ್ತಿದ್ದನು. ಆ ನಂತರ ಅವನ ಮಗನಾದ ಇಸಾಕನು, ಅವನ ಮಗನಾದ ಯಾಕೋಬನು ಮತ್ತು ಅವರ ಮಕ್ಕಳು ಅಲ್ಲಿ ಕುರಿಗಳನ್ನು ಮೇಯಿಸುತ್ತಾ ಬಂದರು. ಆದರೆ ದಿನಗಳು ಕಳೆಯುತ್ತಾ ಯಾಕೋಬನ ಮಕ್ಕಳು ಐಗುಪ್ತ್ಯದಲ್ಲಿ ಗುಲಾಮರಾಗಿ ನೆಲೆಗೊಂಡರು. ಈಗ ನಾವು ನೋಡುತ್ತಿರುವುದು ಐಗುಪ್ತ ದೇಶ. ಈ ಐಗುಪ್ತವು ದಕ್ಷಿಣ ಆಫ್ರಿಕಾದಲ್ಲಿರುವ ದೇಶ. ಇಲ್ಲಿರುವ ಪಿರಮಿಡ್ಗಳನ್ನು ನೋಡಿರಿ. ಇದು ಲೋಕಪ್ರಸಿದ್ಧಿ ಪಡೆದದ್ದು. ಯೇಸು ಸ್ವಾಮಿಯ ಜನನಕ್ಕೆ ಸುಮಾರು 5000 ವರ್ಷಗಳ ಹಿಂದೆಯೇ ರಾಜರ ಸಮಾಧಿಗಳಾಗಿ ಈ ಪಿರಮಿಡ್ಗಳನ್ನು ಕಟ್ಟಿದರು. ಈಗ ನಾವು ನೋಡುವ ಪಿರಮಿಡ್ ಕೈರೋ ನಗರ ಸಮೀಪದ ಹೀಸಾ ಎಂಬ ಸ್ಥಳದಲ್ಲಿ ಇರುವುದನ್ನು ನಾವು ನೋಡುತ್ತಿದ್ದೇವೆ. ಈ ದೇಶದ ಇನ್ನೊಂದು ಮುಖ್ಯ ವಿಶೇಷವು ನೈಲ್ ನದಿ.
ಇದನ್ನು ಈಗ ನಾವು ನೋಡುತ್ತಿದ್ದೇವೆ. ಇದು ಒಂದು ಜೀವನದಿ. ಆಫ್ರಿಕಾದ ಮಧ್ಯಭಾಗದ ವಿಕ್ಟೋರಿಯಾ ಎಂಬ ಕೆರೆಯಿಂದ ಇದು ಆರಂಭವಾಗುತ್ತದೆ. ಉತ್ತರದ ಕಡೆಗೆ ಸುಮಾರು 4,000 ಕಿಲೋಮೀಟರ್ ಹರಿದು ಕೊನೆಯದಾಗಿ ಮಹಾಸಮುದ್ರವನ್ನು ಸೇರುತ್ತದೆ. ಇದು ಐಗುಪ್ತ ದೇಶಕ್ಕೆ ಜೀವನಾಡಿಯಾಗಿದೆ. ನೈಲ್ ನದಿಯು ಈ ಮಹಾಸಮುದ್ರಕ್ಕೆ ಬರುವ ಜಾಗದಲ್ಲಿಯೇ ಈ ಅಲೆಕ್ಸಾಂದ್ರಿಯಾ ಎಂಬ ಸುಂದರವಾದ ನಗರವೂ ಇದೆ. ಪೂರ್ವ ಕಾಲದಲ್ಲಿ ಇಲ್ಲಿ ಗ್ರೀಕರು ವಾಸವಾಗಿದ್ದರು. ಉದ್ದವಾದ ಸಮುದ್ರ ತೀರದ ನಗರವಿದು. ಮಹಾ ಅಲೆಕ್ಸಾಂಡರನು ಈ ನಗರವನ್ನು ಕಟ್ಟಿದನು. ಈ ನಗರವು ಈಗ ಐಗುಪ್ತ ದೇಶಕ್ಕೆ ಸ್ವಂತವಾಗಿದೆ. ಐಗುಪ್ತ ದೇಶದ ರಾಜಧಾನಿ ಕೈರೋ. ಪೂರ್ವಕಾಲದಲ್ಲಿ ಇದು ರಾಮ್ಸೇಸ್ ನಗರ ಎಂದು ಕರೆಯಲಾಗಿತ್ತು. ಫರೋಹ ರಾಜನು ಇಲ್ಲೇ ನೆಲೆಗೊಂಡಿದ್ದನು. ಇಲ್ಲಿರುವ ಈ ನೈಲ್ ನದಿಯಲ್ಲಿಯೇ ಐಗುಪ್ತದ ರಾಜಕುಮಾರಿ ಯಹೂದ ಗೋತ್ರಕ್ಕೆ ಸೇರಿದ ಮೋಶೆ ಎಂಬ ಮಗುವನ್ನು ಕಂಡುಹಿಡಿದಳು. ಐಗುಪ್ತ್ಯದ ರಾಜಕುಮಾರನಂತೆ ಜೀವಿಸಿದ ಮೋಶೆಯು ಒಬ್ಬ ಐಗುಪ್ತ್ಯನು ಒಬ್ಬ ಯಹೂದ್ಯನನ್ನು ಕೊಲೆ ಮಾಡಿದನು. ಅದನ್ನು ಕಂಡ ಮೋಶೆ ಆ ಐಗುಪ್ತ್ಯನನ್ನು ಕೊಲೆ ಮಾಡಿದನು. ಆದುದರಿಂದ ಫರೋಹ ರಾಜನಿಗೆ ಭಯಪಟ್ಟು ಸೀನಾಯ್ ಮರುಭೂಮಿಯ ಕಡೆಗೆ ಓಡಿ ಹೋದನು ಮೋಶೆ. ಐಗುಪ್ತ ದೇಶದಲ್ಲಿ ಗುಲಾಮರಾಗಿದ್ದ ಯಹೂದ್ಯ ಜನರನ್ನು ವಿಮೋಚಿಸಲು ಈ ಮೋಶೆ ಎಂಬುವನನ್ನು ದೇವರು ಕರೆದನು. ಈ ಐಗುಪ್ತದ ಇನ್ನೊಂದು ಮುಖ್ಯವಾದ ಸ್ಥಳ ಮಗುವಾದ ಯೇಸುವನ್ನು ಮರಿಯಳು ಯೋಸೇಫನು ಐಗುಪ್ತಕ್ಕೆ ಹೊತ್ತುಕೊಂಡು ಬಂದರು ಎಂಬ ಸಂದೇಶವನ್ನು ನಾವು ಸತ್ಯವೇದದಲ್ಲಿ ಓದುತ್ತೇವೆ. ಆ ಪವಿತ್ರ ಕುಟುಂಬವು ಬಂದಂತ ಆ ಸ್ಥಳವೇ ಈಗ ನಾವು ನೋಡುವ ದೇವಾಲಯ. ಇಂದು ಐಗುಪ್ತದ ರೀತಿಯ ಸಭೆಗೆ ಸ್ವಂತವಾದ ದೇವಾಲಯವಾಗಿದೆ. ಇಂದು ಐಗುಪ್ತ್ಯದಲ್ಲಿ 70% ಜನರು ಇಸ್ಲಾಮಿಯರು, ಉಳಿದ 30% ಜನರು ಕ್ರೈಸ್ತರಾಗಿದ್ದಾರೆ. ಈಗ ನಾವು ಸೀನಾಯಿ ಬೆಟ್ಟಕ್ಕೆ ಪ್ರಯಾಣ ಮಾಡುತ್ತಿದ್ದೇವೆ. ಐಗುಪ್ತದ ರಾಜಧಾನಿಯಾದ ಕೈರೋ ನಗರದಿಂದ 440 ಕಿಲೋಮೀಟರ್ ಮರುಭೂಮಿಯಲ್ಲಿ ಪ್ರಯಾಣ ಮಾಡಿದರೆ ಸೀನಾಯಿ ಬೆಟ್ಟವನ್ನು ಸೇರಬಹುದು. ವಾಹನಗಳಲ್ಲಿ ಸುಮಾರು 6ರಿಂದ 8 ಗಂಟೆಗಳ ಕಾಲ ಆಗಬಹುದು. ಕೈರೋವಿನಿಂದ ಸೀನಾಯಿ ಮರುಭೂಮಿಯಲ್ಲಿ ಸುಮಾರು 3 ಗಂಟೆಗಳು ಪ್ರಯಾಣ ಮಾಡಿದರೆ ಕೆಂಪು ಸಮುದ್ರವು ಬರುತ್ತದೆ. ಹೀಗೋ ನಾವು ನೋಡುತ್ತಿರುವುದೇ ಆ ಕೆಂಪು ಸಮುದ್ರ. ದೇವರ ಕೃಪೆಯಿಂದ ಇಸ್ರಾಯೇಲ್ ಜನರನ್ನು ಇಲ್ಲೇ ದಾಟಿಸಿದನು ಮೋಶೆ. ಆದರೆ ಈಗ ಸೋಯಸ್ ಕಾಲುವೆಯನ್ನು ಕಟ್ಟಿದ್ದಾರೆ. ನಾವು ಸಮುದ್ರದ ಕೆಳಗೆ ಕಟ್ಟಿರುವ ಸೇತುವೆಯ ಮಾರ್ಗವಾಗಿ ನಮ್ಮ ವಾಹನವು ಹೋಗುವುದನ್ನು ನೋಡಬಹುದು. ಇದರ ಪಕ್ಕದಲ್ಲಿರುವ ಸೀನಾಯ್ ಮರುಭೂಮಿಯ ಚಿಕ್ಕ ಹೊಳೆಗಳು ಕೆಂಪು ಬಣ್ಣವಾಗಿವೆ. ಮಳೆ ಬರುವಾಗ ಆ ಮಳೆಯ ನೀರು ಕೆಂಪಾಗಿ ಸಮುದ್ರದಲ್ಲಿ ಬೆರೆಯುತ್ತದೆ. ಆದುದರಿಂದ ಸಮುದ್ರದ ತೀರದಲ್ಲಿ ಕೆಂಪಾಗಿ ಕಾಣುತ್ತದೆ. ಇದರಿಂದ ಜನರು ಈ ಸಮುದ್ರವನ್ನು ಕೆಂಪು ಸಮುದ್ರವೆಂದು ಕರೆಯುತ್ತಾರೆ. ಇನ್ನು ನಾವು ಮರುಭೂಮಿಯಲ್ಲಿ ಪ್ರಯಾಣ ಮಾಡುತ್ತಿದ್ದೇವೆ. ಈಗ ನಾವು ಆಫ್ರಿಕಾ ಖಂಡದಿಂದ ಏಷ್ಯಾ ಖಂಡಕ್ಕೆ ಪ್ರವೇಶಿಸಿದ್ದೇವೆ. ಇಸ್ರಾಯೇಲ್ ಜನರು ಕುಡಿಯಲು ನೀರಿಲ್ಲದೆ ಬಾಡಿ ಹೋದಾಗ ಮಾಸಾ ಮೆರಿಬಾ ಎಂಬ ಸ್ಥಳದಲ್ಲಿ ಅವರಿಗೆ ದೇವರು ನೀರು ಕೊಟ್ಟನು. ವಿಮೋಚನೆಯ ಪ್ರಯಾಣ ಎಂಬ ಪುಸ್ತಕದಲ್ಲಿ ಇದನ್ನು ಓದುತ್ತೇವೆ. ನೀರು ಇಲ್ಲದಿದ್ದಾಗ ಕೆಂಪು ಸಮುದ್ರದ ಬಳಿ ಇರುವ ಈ ಮರುಭೂಮಿಯಲ್ಲಿ ಜನರು ಬಾವಿಯನ್ನು ಅಗೆದರು. ಆದರೆ ಅವರಿಗೆ ಸಿಕ್ಕಿದ್ದೋ ಬಂಡೆ. ದೇವರ ಕೃಪೆಯಿಂದ ಮೋಶೆಯು ಆ ಬಂಡೆಯನ್ನು ಒಡೆದಾಗ ನೀರು ಉಕ್ಕಿ ಬಂದಿತು. ದೇವರು ಮಾಡಿದ ಅದ್ಭುತವನ್ನು ನೋಡಿರಿ. ಈಗ ನಾವು ಸೀನಾಯಿ ಬೆಟ್ಟದ ಕಡೆಗೆ ಹೋಗುತ್ತಿದ್ದೇವೆ. ಸೀನಾಯಿ ಬೆಟ್ಟದಲ್ಲಿ ಮುಖ್ಯವಾಗಿ 2 ಸ್ಥಳಗಳನ್ನು ನೋಡಲಿದ್ದೇವೆ. ಈಗ ನಾವು ನೋಡುತ್ತಿರುವುದು ಕತ್ರಿನಾ ಎಂಬ ಮಠ. ಸಮುದ್ರದ ಮಟ್ಟದಿಂದ ಸುಮಾರು 8700 ಅಡಿ ಎತ್ತರದಲ್ಲಿ
ನಿಧಾನವಾಗಿ ಸೀನಾಯಿ ಮರುಭೂಮಿಯಲ್ಲಿ ಪ್ರಯಾಣ ಮಾಡಿದರೆ ಈ ಕತ್ರಿನಾ ಮಠಕ್ಕೆ ಬಂದು ಸೇರಬಹುದಾಗಿದೆ. ಕತ್ರಿನಾ ಎಂಬ ಐಗುಪ್ತದ ಕ್ರೈಸ್ತ ಮಹಿಳೆ ಕ್ರಿಸ್ತ ಶಕ 250ರಲ್ಲಿ ದೇವರು ಮೋಶೆಗೆ 10 ಕಟ್ಟಳೆಗಳನ್ನು ಕೊಟ್ಟ ಬೆಟ್ಟವನ್ನು ನೋಡಲು ಬಂದಳು. ಮೋಶೆಯ ಬೆಟ್ಟ ಎಂದೇ ಕರೆಯಲ್ಪಡುವ ಈ ಎತ್ತರವಾದ ಬೆಟ್ಟಕ್ಕೆ ಹತ್ತಿ ಹೋದಳು. ಕತ್ರಿನಾ ಎಂಬುವ ಈ ಮಠದಿಂದ ಸುಮಾರು 4500 ಅಡಿ ಎತ್ತರಕ್ಕೆ ಹೋಗುವುದಾದರೆ ಈ ಬೆಟ್ಟದ ತುದಿಗೆ ಬರಬಹುದು. ಈ ಬೆಟ್ಟದ ತುದಿಯಲ್ಲಿಯೇ ಕತ್ರಿನಾ ತೀರಿಕೊಂಡಳು. ಕೆಲವು ವರ್ಷಗಳ ನಂತರ ಮೋಶೆಯ ಬೆಟ್ಟವನ್ನು ಹುಡುಕಿಕೊಂಡು ಐಗುಪ್ತದ ರಾಜಧಾನಿಯಾಗಿರುವ ಕೈರೋ ಪಟ್ಟಣದಿಂದ ಬಂದಂಥ ಕೆಲವು ಕ್ರೈಸ್ತ ಸನ್ಯಾಸಿಗಳು ಇಲ್ಲಿ ನಿದ್ರಿಸುವಾಗ ಕತ್ರಿನಾಳ ತಲೆಬುರುಡೆಯನ್ನು ಕನಸಿನಲ್ಲಿ ಕಂಡರು. ಅದು ದೇವರ ಬೆಟ್ಟ ಎಂದು ಕರೆಯಲ್ಪಡುವ ಹೋರೇಬ್ ಬೆಟ್ಟ ಅಥವಾ ಸೀನಾಯಿ ಬೆಟ್ಟ. ಆ ಬೆಟ್ಟದ ತುದಿಯಲ್ಲಿ ಆ ತಲೆಬುರುಡೆಯನ್ನು ನೋಡಿದರು. ಆದುದರಿಂದ ಅವರು ಕನಸು ಕಂಡಂತ ಅದೇ ಸ್ಥಳದಲ್ಲಿ ಕತ್ರಿನಾ ಹೆಸರಿನಲ್ಲಿಯೇ ಒಂದು ಸನ್ಯಾಸಿಗಳ ಮಠವನ್ನು ಕಟ್ಟಿದರು. ಅದನ್ನೇ ಈಗ ನಾವು ನೋಡುತ್ತಿದ್ದೇವೆ. ಈ ಮಠದಲ್ಲಿರುವ ವಿಶೇಷವೇನೆಂದರೆ ದೇವರು ಮೋಶೆಗೆ ಬೆಂಕಿಯ ಪೊದೆಯಿಂದ ದರ್ಶನ ಕೊಟ್ಟ ಸ್ಥಳವೂ ಇದೆ. ಆ ಮುಳ್ಳಿನ ಪೊದೆಯನ್ನು ನೋಡಿರಿ, ಇಂದಿಗೂ ಹಚ್ಚ ಹಸಿರಾಗಿ ಉಳಿದಿದೆ. ಈ ಮಠದಲ್ಲಿ 3000ಕ್ಕೂ ಹೆಚ್ಚಿನ ಹಳೆಯ ಕಾಲದ ಬರೆಯಲ್ಪಟ್ಟಂತ ಪ್ರತಿಗಳು ಇಂದಿಗೂ ಇವೆ. ಈ ಮಠಕ್ಕೆ ನೆಪೋಲಿಯನ್, ತಂದೆ ಹಿರಿಯ ಗ್ರಿಗೋರಿಯಾ ಎಂಬಂತವರು ಬಂದಿದ್ದಾರೆ. ನಾವು ಈಗ 10 ಕಟ್ಟಳೆಯ ಬೆಟ್ಟಕ್ಕೆ ಹೋಗುತ್ತಿದ್ದೇವೆ. ಇದು ಸೀನಾಯಿ ಬೆಟ್ಟಗಳಲ್ಲಿಯೇ ಬಹಳ ಎತ್ತರವಾದದ್ದು. ಕತ್ರಿನಾ ಮಠದಿಂದ ಪರ್ವತದ ಭಾಗದಲ್ಲಿ ಸುಮಾರು 4 ಕಿಲೋಮೀಟರ್ ಇರುವಂತಹ ದಾರಿಯಲ್ಲಿ ಹತ್ತಿ ಹೋಗುವುದಾದರೆ ನಡೆಯಲಿಕ್ಕೆ ಸಾಧ್ಯವಿಲ್ಲದವರು ಒಂಟೆಯ ಮೇಲೆಯೂ ಹೋಗಬಹುದು. ಈ 4 ಕಿಲೋಮೀಟರ್ ನಡೆದು ಹೋದ ನಂತರ 630 ಮೆಟ್ಟಿಲುಗಳು ಹತ್ತಿ ಹೋಗಬೇಕು. ಆಗಲೇ ನಾವು ಈ ಬೆಟ್ಟದ ತುದಿಗೆ ಹೋಗಲು ಸಾಧ್ಯ. ಈ ಬೆಟ್ಟದ ತುದಿಯಲ್ಲಿರುವಂತಹ ಈ ಆಲಯವನ್ನು ನೋಡಿರಿ. ಇಲ್ಲೇ ದೇವರು ಮೋಶೆಗೆ 10 ಕಟ್ಟಳೆಗಳನ್ನು ಕೊಟ್ಟನು. ಕತ್ರಿನಾ ಮಠದಿಂದ ಮರುಭೂಮಿಯ ಭಾಗದಲ್ಲಿ ಪ್ರಯಾಣ ಮಾಡುತ್ತಿದ್ದೇವೆ. ಉತ್ತರ ಭಾಗದಿಂದ ದಕ್ಷಿಣ ಭಾಗಕ್ಕೆ ನಮ್ಮ ಪ್ರಯಾಣವು ಮುಂದುವರಿಯುತ್ತದೆ. ಈಗ ಕೆಂಪು ಸಮುದ್ರದ ದಕ್ಷಿಣ ಭಾಗವಾಗಿರುವಂತ ಯೆಯಿಲಾತ್ ಎಂಬ ಸ್ಥಳಕ್ಕೆ ಬರುತ್ತೇವೆ. ಅಲ್ಲಿಂದ ಪೂರ್ವಕ್ಕೆ ಪ್ರಯಾಣ ಬೆಳೆಸುವುದಾದರೆ ಥಾಬಾ ಎಂಬ ಐಗುಪ್ತ ದೇಶದ ಪ್ರಾಂತ್ಯವು ಬರುತ್ತದೆ. ಈ ಎಲಾಯತನ್ನು ದಾಟಿದರೆ ಯೆಯಿಲಾತ್ ಎಂಬ ಇಸ್ರಾಯೇಲ್ ದೇಶದ ಪ್ರಾಂತ್ಯಕ್ಕೆ ಬರುತ್ತೇವೆ. ಯೆಯಿಲಾತ್ ನಗರದಿಂದ ಇಸ್ರಾಯೇಲ್, ಜೋರ್ಡಾನ್, ಸೌದಿ ಅರೇಬಿಯಾ, ಐಗುಪ್ತ ಎಂಬ 4 ದೇಶಗಳನ್ನು ನೋಡಬಹುದು. ಇಲ್ಲಿಂದ ಸುಮಾರು 6 ಗಂಟೆಗಳು ಪ್ರಯಾಣ ಮಾಡಿದರೆ ಇಸ್ರಾಯೇಲ್ ದೇಶದ ರಾಜಧಾನಿಯಾಗಿರುವ ಯೆರೂಸಲೇಮನ್ನು ನಾವು ಸೇರಬಹುದು. ಇಸ್ರಾಯೇಲ್ ದೇಶ ಇದು ಕಾನಾನಿಯರು ವಾಸವಾಗಿದ್ದುದರಿಂದ ಕಾನಾನ್ ದೇಶವೆಂದು, ಫಿಲಿಸ್ತಿಯರು ವಾಸವಾಗಿದ್ದುದರಿಂದ ಪ್ಯಾಲೆಸ್ತೀನಾ ಎಂದು, ಇಸ್ರಾಯೇಲ್ ಜನರು ವಾಸವಾಗಿದ್ದುದರಿಂದ ಇದಕ್ಕೆ ಇಸ್ರಾಯೇಲ್ ಎಂಬ ಹಲವು ಹೆಸರುಗಳಿವೆ. ಕ್ರಿಸ್ತ ಶಕ 70ರಲ್ಲಿ ಯಹೂದ ಕ್ರಾಂತಿ ನಡೆಯಿತು. ರೋಮ ಸರ್ಕಾರವು ಈ ಕ್ರಾಂತಿಯನ್ನು ಮುಕ್ತಾಯ ಮಾಡಿದಾಗ ಯಹೂದ್ಯರು ಲೋಕದೆಲ್ಲೆಡೆ ಚದುರಿಸಲ್ಪಟ್ಟರು. ಆದುದರಿಂದ ಈ ದೇಶದಲ್ಲಿ ಸಿರಿಯಾ, ಯೋರ್ದಾನ್, ಸೌದಿ ಅರೇಬಿಯಾ ಎಂಬ ದೇಶಗಳಿಂದ ಬಂದ ಅರೇಬಿಯರು ಇಲ್ಲಿ ವಾಸ ಮಾಡಲು ಪ್ರಾರಂಭಿಸಿದರು. ತದನಂತರ ಇವರಲ್ಲಿ ಹೆಚ್ಚಿನವರು ಇಸ್ಲಾಮಿಯರಾಗಿ ಬದಲಾದರು. ಕ್ರಿಸ್ತ ಶಕ 1945ರಲ್ಲಿ ಯಹೂದ್ಯರ ಇಸ್ರಾಯೇಲ್ ದೇಶ ಮತ್ತೆ ಸ್ಥಾಪಿತವಾಯಿತು. ಆದುದರಿಂದ ಇಲ್ಲಿದ್ದ ಅರೇಬಿಯಾ ಜನರು ತಮ್ಮ ಪ್ರಜಾ ಹಕ್ಕು ಮತ್ತು ಸರ್ಕಾರದ ಹಕ್ಕಿಲ್ಲದವರಾಗಿ ಉಳಿದರು. ಇವರಲ್ಲಿ ಹೆಚ್ಚಿನವರು ಇಸ್ಲಾಮಿಯರು. ಕ್ರೈಸ್ತರು ಬಹಳ ಕಡಿಮೆ ಇದ್ದ ಕಾರಣ ಈ ದೇಶದಲ್ಲಿ ಯಹೂದ್ಯ ಗುಂಪಿನವರಿಗೂ ಮತ್ತು ಅರೇಬಿಯಾ ಗುಂಪಿನವರಿಗೂ ನಿರಂತರವಾಗಿ ಹೋರಾಟವಿದೆ. ಇದಕ್ಕೆ ಜಾತಿ ವ್ಯತ್ಯಾಸ,
ಧರ್ಮದ ವ್ಯತ್ಯಾಸ ಎಂದು ಹಲವಾರು ಕಾರಣಗಳನ್ನು ನೀಡಬಹುದು. ಈ ದೇಶದಲ್ಲಿ ಇಂದು ಉಪಯೋಗಿಸುವಂತಹ ಹಣ ಶೆಕೆಲ್ ಎಂಬುದು. ಆದರೆ ಅಮೆರಿಕ ಡಾಲರ್, ಐರೋಪ್ಯ ನಾಣ್ಯವು ಧಾರಾಳವಾಗಿ ಚಾಲನೆಯಲ್ಲಿದೆ. ಈ ದೇಶದ ಮಹಾಸಮುದ್ರದಲ್ಲಿ ಹಬೆ ನಿಯಂತ್ರಣದ ಸಂಸ್ಥೆ ಇದೆ. ಆದ ಕಾರಣ ಹಗಲಲ್ಲಿ ಅಧಿಕವಾಗಿ ಬಿಸಿಲು ಇರುತ್ತದೆ, ಆದರೆ ಬೆವರುವುದಿಲ್ಲ. ಸಂಜೆಯಾದಾಗ ಚಳಿ ಆರಂಭವಾಗುತ್ತದೆ. ನವೆಂಬರ್ ತಿಂಗಳಿನಿಂದ ಮಾರ್ಚ್ ತಿಂಗಳಿನವರೆಗೆ ಬಹಳ ಚಳಿ ಇರುತ್ತದೆ. ಈಗ ನಾವು ಯೆರೂಸಲೇಮಿನಿಂದ ಯೇಸು ಹುಟ್ಟಿದ ಸ್ಥಳವಾದ ಬೆತ್ಲೆಹೇಮಿಗೆ ಹೋಗುತ್ತಿದ್ದೇವೆ. ಇಬ್ರಿಯ ಭಾಷೆಯಲ್ಲಿ ಬೆತ್ಲೆಹೇಮ್ ಅಂದರೆ ರೊಟ್ಟಿಯ ಮನೆ ಎಂದು ಅರ್ಥ. ಯೆರೂಸಲೇಮಿನಿಂದ ಸುಮಾರು 8 ಕಿಲೋಮೀಟರ್ ದಕ್ಷಿಣಕ್ಕೆ ಈ ಊರು ಇದೆ. ಇದೇ ಊರಿನಲ್ಲಿ ರೂತಳು ಹಾಗೂ ಆಕೆಯ ಪತಿ ಬೋವಜನು ಜೀವಿಸಿದರು. ಅರಸ ದಾವಿದನು ಹುಟ್ಟಿದಂಥ ಊರೂ ಇದೆ. ಈ ಊರಿನಲ್ಲಿ ನಾವು ಈಗ ನೋಡುತ್ತಿರುವುದು ಯೇಸು ಜನಿಸಿದ ದೇವಾಲಯ. ಈ ದೇವಾಲಯವನ್ನು ನೋಡಿರಿ. 4 ಅಡಿ ಎತ್ತರವಾದ ಬಾಗಿಲು ಮಾತ್ರ ಉಂಟು. ಶಿಲುಬೆಯ ಯುದ್ಧದ ಕಾಲದಲ್ಲಿ ಕ್ರಿಸ್ತ ಶಕ 1199ರಲ್ಲಿ ಇಲ್ಲಿರುವ ದೇವಾಲಯವನ್ನು ನೂತನಪಡಿಸಿದರು. ದೇವರ ಮಗನಾದ ಯೇಸು ಹುಟ್ಟಿದ ಸ್ಥಳವನ್ನು ನೋಡಲು ಯಾರೇ ಬಂದರೂ ತಲೆಬಾಗಿಯೇ ಈ ದೇವಾಲಯಕ್ಕೆ ಪ್ರವೇಶಿಸಬೇಕೆಂಬುದಾಗಿಯೂ, ಆ ಕಾಲದಲ್ಲಿ ಇಸ್ಲಾಮಿಯ ಯುದ್ಧವೀರರು ಈ ದೇವಾಲಯದಲ್ಲಿ ಕುದುರೆಯ ಮೇಲೆ ಇದ್ದ ಹಾಗೆಯೇ ನೇರವಾಗಿ ನುಗ್ಗಿ ಅದರ ಪವಿತ್ರತೆಯನ್ನು ಕೆಡಿಸಿದರು ಎಂಬ ಕಾರಣದಿಂದ ಈ ದೇವಾಲಯದ ಬಾಗಿಲನ್ನು 4 ಅಡಿ ಮಾತ್ರವೇ ಇಟ್ಟಿದ್ದಾರೆ. ಈಗ ಯೇಸು ಹುಟ್ಟಿದ ಸ್ಥಳಕ್ಕೆ ಹೋಗುತ್ತಿದ್ದೇವೆ. ಇಲ್ಲಿ ನೋಡಿ, ಚಿನ್ನದಿಂದ ಮಾಡಿರುವ ನಕ್ಷತ್ರ. ಇದನ್ನು ದಾವಿದನ ನಕ್ಷತ್ರ ಎಂದು ಕರೆಯುತ್ತಾರೆ. ಈ ಸ್ಥಳದಲ್ಲಿಯೇ ನಮ್ಮ ಕರ್ತನಾದ ಯೇಸು ಜನಿಸಿದ್ದು. ಗ್ರೀಕರ ಪ್ರಕಾರ ಕ್ರೈಸ್ತರಿಗೆ ಸ್ವಂತವಾಗಿದ್ದು ಈ ದೇವಾಲಯದಲ್ಲಿ 3 ಸಭೆಗಳಿಗೆ ಸೇರಿದಂಥ ಸ್ಥಳಗಳಿವೆ. ಯೇಸು ಹುಟ್ಟಿದ ಈ ಸ್ಥಳ ಗ್ರೀಕರ ಪ್ರಕಾರ ಕ್ರೈಸ್ತರಿಗೂ, ಇದರ ಮೇಲಿರುವ ದೊಡ್ಡ ಭಾಗ ಅರ್ಮೇನಿಯರ ಕ್ರೈಸ್ತರಿಗೂ, ಉಳಿದ ಭಾಗವು ಲತಿನ್ ಪ್ರಕಾರ ಕಥೋಲಿಕ ಕ್ರೈಸ್ತರಿಗೂ ಸ್ವಂತವಾಗಿದೆ. ಕಥೋಲಿಕ ಕ್ರೈಸ್ತರಿಗೆ ಸ್ವಂತವಾಗಿರುವ ಈ ಗುಹೆಯಲ್ಲಿ ಸಂತ ಎರೋನಿಮಸ್ ಎಂಬುವವರು ಕ್ರಿಸ್ತ ಶಕ 325ರಲ್ಲಿ ಇಬ್ರಿಯ, ಗ್ರೀಕ್ ಎಂಬ ಮೂಲ ಭಾಷೆಗಳಿಂದ ಲತಿನ್ ಭಾಷೆಗೆ ಮೊಟ್ಟ ಮೊದಲ ಬಾರಿಗೆ ಸತ್ಯವೇದವನ್ನು ಭಾಷಾಂತರ ಮಾಡಿದರು. ಈಗ ನಾವು ಈ ದೇವಾಲಯದಿಂದ ಆಲುಗುಹೆ ದೇವಾಲಯಕ್ಕೆ ಹೋಗುತ್ತಿದ್ದೇವೆ. ಮಗುವಾದ ಯೇಸುವನ್ನು ಸಾಯಿಸಬೇಕೆಂದು ಹೆರೋದನು ಹುಡುಕಿದನು. ಆಗ ಮರಿಯಳು ಮಗುವನ್ನು ಎತ್ತಿಕೊಂಡು ಐಗುಪ್ತ್ಯಕ್ಕೆ ಹೋಗುವಾಗ ಈ ಗುಹೆಯಲ್ಲಿ ಬಂದು ಆಶ್ರಯ ಪಡೆದರು. ಅಲ್ಲಿ ಮಗುವಿಗೆ ಹಾಲು ಉಣಿಸಿದಳು. ಅದರಲ್ಲಿ 1 ತೊಟ್ಟು ಹಾಲು ಕೆಳಗೆ ಬಿದ್ದ ಕಾರಣ ಆ ಗುಹೆಯು ಸಂಪೂರ್ಣವಾಗಿ ಹಾಲು ಬಣ್ಣವಾಯಿತು. ಕ್ರಿಸ್ತ ಶಕ 1870ನೇ ವರ್ಷದಲ್ಲಿ ಕಟ್ಟಲ್ಪಟ್ಟ ಈ ದೇವಾಲಯವು ಫ್ರಾನ್ಸಿಸ್ ಸಭೆಯ ಸನ್ಯಾಸಿಗಳು ನೋಡಿಕೊಳ್ಳುತ್ತಿದ್ದಾರೆ. ಇಲ್ಲಿಂದ ನಾವು ಕುರುಬರ ಸ್ಥಳಕ್ಕೆ ಹೋಗೋಣ. ಯೇಸು ಹುಟ್ಟಿದ ದೇವಾಲಯದಿಂದ ಸುಮಾರು 2 ಕಿಲೋಮೀಟರ್ ದೂರದಲ್ಲಿ ಈ ಸ್ಥಳವಿದೆ. ಈಗ ನಾವು ನೋಡುತ್ತಿರುವ ಈ ಗುಹೆಯಲ್ಲಿಯೇ ಕುರುಬರಿಗೆ ದೇವದೂತರು ಕಾಣಿಸಿಕೊಂಡು ಶುಭ ಸಂದೇಶವನ್ನು ಸಾರಿದರು. ಕ್ರಿಸ್ತ ಶಕ 4ನೇ ಶತಮಾನದ ಮೊದಲೇ ಈ ದೇವಾಲಯವಿದೆ. ಈ ಊರಿನಲ್ಲಿಯೂ ಮತ್ತು ಬೆತ್ಲೆಹೇಮಿನಲ್ಲಿಯೂ ಅರೇಬಿಯ ಜನರು ಜೀವಿಸುತ್ತಿದ್ದಾರೆ. ಆದುದರಿಂದ
ಬೆತ್ಲೆಹೇಮ್, ಯೆರಿಕೋ ಎಂಬ ನಗರಗಳನ್ನು ಅರೇಬಿಯಾ ಗುಂಪಿನ ಜನರು, ಅಂದರೆ ಇಂದು ಪ್ಯಾಲೆಸ್ತೀನರು ಎಂದು ಕರೆಯಲ್ಪಡುವ ಜನರ ನಿರ್ವಹಣೆಗೆ ಇಸ್ರಾಯೇಲ್ ಸರ್ಕಾರವು ಬಿಟ್ಟುಕೊಟ್ಟಿದೆ. ಆದರೆ ಇವರನ್ನು ತನ್ನ ಅಧೀನದಲ್ಲಿರಿಸುವಂತೆ ಇಸ್ರಾಯೇಲ್ ಸರ್ಕಾರವು 2006ರಿಂದ ಬೆತ್ಲೆಹೇಮ್ ನಗರದ ಸುತ್ತಲೂ 12 ಮೀಟರ್ ಎತ್ತರದ ಕಾಂಕ್ರೀಟ್ ಗೋಡೆಯು ನಿರ್ಮಿಸಿರುವುದನ್ನು ಈಗ ನಾವು ನೋಡುತ್ತಿದ್ದೇವೆ. ಈಗ ನಾವು ನಜರೇತ್ನಿಂದ ಪ್ಯಾಲೆಸ್ತೀನ್ ದೇಶದ ಪೂರ್ವಕ್ಕೆ ಹೋಗುತ್ತಿದ್ದೇವೆ. ಇದು ಗಲಿಲೇಯ ಎಂಬುದಾಗಿ ಕರೆಯಲ್ಪಡುತ್ತದೆ. ಪ್ಯಾಲೆಸ್ತೀನ ದೇಶವನ್ನು ಸಾಧಾರಣವಾಗಿ 3 ಭಾಗಗಳಾಗಿ ನೋಡಬಹುದು. ಉತ್ತರ ಭಾಗವು ಗಲಿಲೇಯ, ಮಧ್ಯಭಾಗವು ಸಮಾರಿಯ, ದಕ್ಷಿಣ ಭಾಗವು ಯೂದೇಯ. ಸಮಾರಿಯ ಭಾಗದಲ್ಲಿ ಅಧಿಕವಾಗಿ ಪ್ಯಾಲೆಸ್ತೀನ ಅರೇಬಿಯರು ವಾಸಿಸುತ್ತಿದ್ದಾರೆ. ಆದುದರಿಂದ ಈ ಭಾಗದಲ್ಲಿರುವ ಯೆರೂಸಲೇಮಿನಿಂದ ನಜರೇತಿಗೆ ಸಮಾರಿಯ ಮಾರ್ಗವಾಗಿ ಹೋದರೆ ಸುಮಾರು 75 ಕಿಲೋಮೀಟರ್ ದೂರ ಇರುತ್ತದೆ. ಆದರೆ ಪ್ಯಾಲೆಸ್ತೀನಿಯರಿಗೂ ಹಾಗೂ ಯಹೂದ್ಯರಿಗೂ ಯಾವಾಗಲೂ ಹಗೆತನ ಇರುವುದರಿಂದ ಯಹೂದ್ಯರು ಎಲ್ಲಾ ಪ್ರವಾಸಿಗಳು ಸಮಾರ್ಯ ಮಾರ್ಗದಲ್ಲಿ ಹೋಗುವುದಿಲ್ಲ. ಯೋರ್ದಾನ್ ತಗ್ಗಿನ ಮಾರ್ಗವಾಗಿ ಹೋಗುವುದೇ ಸಹಜ. ಈಗ ನಾವು ಪ್ಯಾಲೆಸ್ತೀನ ದೇಶದ ಉತ್ತರ ಪಶ್ಚಿಮಕ್ಕೆ ಬಂದಿದ್ದೇವೆ. ಇದು ಮಹಾ ಸಮುದ್ರ ತೀರದಲ್ಲಿರುವ ಕೈಫಾ ನಗರ. ಇದು ಒಂದು ಬಂದರು ಪಟ್ಟಣ. ಸಮುದ್ರದ ಮಟ್ಟದಿಂದ 1600 ಅಡಿ ಎತ್ತರದಲ್ಲಿರುವ ಕಾರ್ಮೆಲ್ ಬೆಟ್ಟದ ಭಾಗಕ್ಕೆ ಈ ನಗರವು ಅಂಟಿಕೊಂಡಿದೆ. ಸ್ವಲ್ಪ ಕೆಳಗಿಳಿದು ಬಂದರೆ ತೂಗಾಡುವ ತೋಟ ಇರುವಂತೆ ನಾವು ನೋಡುತ್ತೇವೆ. ಬಾಗಾಯ್ ದೇಶದ ಸೀಮೆಗೆ ಸೇರಿದಂತಹ ಈ ದೇವಾಲಯವನ್ನು ಈ ತೋಟವು ಸುಂದರಪಡಿಸುವುದನ್ನು ನಾವು ನೋಡುತ್ತೇವೆ. ಈ ಕೈಫಾ ನಗರವೇ ಇಸ್ರಾಯೇಲ್ ದೇಶದ ಬಹಳ ದೊಡ್ಡ ಬಂದರು ನಗರ. ಐರೋಪಾ ಮತ್ತು ಗ್ರೀಕ್ ದೇಶಗಳಿಂದ ಬರುವಂತಹ ಹಡಗುಗಳೆಲ್ಲವೂ ಇಲ್ಲಿಗೆ ಬಂದು ಸೇರುತ್ತವೆ. ಈಗ ನಾವು ಕಾರ್ಮೆಲ್ ಬೆಟ್ಟದ ಜಾಗದಿಂದ ಸ್ವಲ್ಪ ದಕ್ಷಿಣದ ಕಡೆಗೆ ಪ್ರಯಾಣ ಮಾಡುತ್ತಾ ನಜರೇತ್ ಎಂಬ ಊರನ್ನು ಸೇರುತ್ತೇವೆ. ನಜರೇತ್ ಗಲಿಲೇಯದ ಭಾಗದಲ್ಲಿದೆ. ಯೆರೂಸಲೇಮಿನಿಂದ ಯೂದೇಯದ ಮರುಭೂಮಿಯ ಮಾರ್ಗವಾಗಿ 35 ಕಿಲೋಮೀಟರ್ ಪ್ರಯಾಣ ಮಾಡಿ ಯೆರಿಕೋ ಎಂಬ ನಗರವನ್ನು ಸೇರುತ್ತೇವೆ. ಅಲ್ಲಿಂದ ಯೋರ್ದಾನ್ ತಗ್ಗಿನ ಮಾರ್ಗವಾಗಿ ಉತ್ತರ ದಿಕ್ಕಿನಲ್ಲಿ ಸುಮಾರು 80 ಕಿಲೋಮೀಟರ್ ಹೋದರೆ ನಜರೇತ್ ಎಂಬ ಊರನ್ನು ಸೇರಬಹುದು. ಪವಿತ್ರ ಭೂಮಿಯ ಈ ಉತ್ತರ ಭಾಗವು ಅಂದರೆ ಗಲಿಲೇಯ ಬಹಳ ಸಮೃದ್ಧಿಯಾದುದು. ಯೋರ್ದಾನ್ ನದಿ ಇಲ್ಲಿಂದ ಹೊರಡುವುದರಿಂದಲೂ ಗಲಿಲೇಯದ ಸಮುದ್ರವು ಇಲ್ಲಿ ಇರುವುದರಿಂದಲೂ ಈ ಸಮೃದ್ಧಿಯಾದ ಸ್ಥಳದಲ್ಲಿ ಜನರು ಅಧಿಕವಾಗಿ ಜೀವಿಸುತ್ತಾರೆ. ಸಮುದ್ರದ ಮಟ್ಟದಿಂದ ಸುಮಾರು 1230 ಅಡಿ ಎತ್ತರದಲ್ಲಿರುವ ಒಂದು ಬೆಟ್ಟದಲ್ಲಿ ನಜರೇತ್ ಎಂಬ ಊರು ಸ್ಥಾಪಿತವಾಗಿದೆ. ಯೇಸು ಜೀವಿಸಿದ ನಜರೇತ್ ಊರಲ್ಲಿ ಈಗ ಯಹೂದ್ಯರಿಗಿಂತ ಅರೇಬಿಯರಾಗಿರುವ ಇಸ್ಲಾಮಿಯರೇ ಅಧಿಕವಾಗಿ ಜೀವಿಸುತ್ತಿದ್ದಾರೆ. ಈ ಭಾಗದಲ್ಲಿರುವ ಬಹಳ ಮುಖ್ಯವಾದ ಪುಣ್ಯ ಸ್ಥಳ ಮಂಗಳವಾಕ್ಯ ದೇವಾಲಯ. ಇದು ನಜರೇತ್ ಊರಲ್ಲಿದೆ. ಈಗ ನಾವು ನೋಡುತ್ತಿರುವ ದೇವಾಲಯವು ಅದೇ ಆಗಿದೆ. ಇದಾದ ನಂತರ ಈಗ ನಾವು ನೋಡುವಂತ ದೇವಾಲಯ ಯೋಸೇಫನ ಕೆಲಸ ಮಾಡುವಂತ ಸ್ಥಳವಾಗಿದೆ. ಸಂತ ಯೋಸೇಫನು ಬಡಿಗ ಕೆಲಸ ಮಾಡುತ್ತಿದ್ದಂಥ ಸ್ಥಳದಲ್ಲಿ ಈ ದೇವಾಲಯವು ಕಟ್ಟಲ್ಪಟ್ಟಿದೆ. ಇಲ್ಲಿಯೇ ಆ ಪವಿತ್ರ ಕುಟುಂಬವು ಜೀವಿಸುತ್ತಿದ್ದರು ಎಂದು ಹೇಳಲ್ಪಡುತ್ತದೆ. ಇಲ್ಲಿರುವ ಮರಿಯಳನ್ನು ನೋಡಿದರೆ ಪ್ರಯಾಣ ಮಾಡುವಂತಹ ಮರಿಯಳಂತೆ ಕಾಣುತ್ತದೆ. ಆದುದರಿಂದ
ಅದು ನಜರೇತ್ ಊರಲ್ಲಿ ಇರುವ ಪ್ರಯಾಣ ಮರಿಯಳು ಎಂದು ಕರೆಯುವರು. ಇಲ್ಲಿಂದ ಉತ್ತರಕ್ಕೆ ಸುಮಾರು 500 ಮೀಟರ್ ದೂರ ನಡೆದು ಹೋದರೆ ಮರಿಯಳ ಬಾವಿಯನ್ನು ನೋಡಬಹುದು. ಈ ಬಾವಿಗೆ ಒಂದು ಆಲಯ ಇರುವುದಾಗಿ ನೋಡುತ್ತೇವೆ. ಈ ಬಾವಿಯಿಂದಲೇ ಮರಿಯಳು ಪ್ರತಿದಿನವೂ ನೀರು ತೆಗೆದಳು ಎಂದು ತಿಳಿಯುತ್ತದೆ. ಇಂದೂ ಸಹ ಇಲ್ಲಿ ಒಂದು ಬುಗ್ಗೆ ಇರುವುದನ್ನು ನೋಡಬಹುದು. ಆ ಆಲಯವು ಗ್ರೀಕ್ ಪ್ರಕಾರದ ಕ್ರೈಸ್ತರಿಗೆ ಸ್ವಂತವಾದದ್ದು. ನಾಜರೇತ್ ಊರನ್ನು ಬಿಟ್ಟು ಸುಮಾರು 8 ಕಿಲೋಮೀಟರ್ ಉತ್ತರ ಪೂರ್ವವಾಗಿ ಹೋದರೆ ಕಾನಾ ಊರನ್ನು ಸೇರುತ್ತೇವೆ. ಈ ಊರಲ್ಲಿ ನಡೆದ ಒಂದು ಮದುವೆಯಲ್ಲಿಯೇ ಯೇಸು ನೀರನ್ನು ದ್ರಾಕ್ಷಾರಸವಾಗಿ ಬದಲಾಯಿಸಿದನು. ಇದರ ಜ್ಞಾಪಕವಾಗಿ ಈ ಆಲಯವು ಕಟ್ಟಲ್ಪಟ್ಟಿದೆ. ಆ ಕಾಲದ ಮದುವೆಯಲ್ಲಿ ಉಪಯೋಗಿಸಿದ ನೀರು ಬಾನೆಗಳನ್ನು ಜ್ಞಾಪಕಪಡಿಸುವಂತೆ ಈ ಆಲಯದಲ್ಲಿ 6 ಕಲ್ಲಿನ ಬಾನೆಗಳನ್ನು ನೋಡುತ್ತೇವೆ. ಯೇಸುವಿನ ಕಾಲದಲ್ಲಿ ನಿಜವಾದ ಆ ಬಾನೆಗಳು ಈಗ ಜರ್ಮನ್ ದೇಶದಲ್ಲಿರುವ ಕೋಲೋನ್ ದೇವಾಲಯದಲ್ಲಿ ಇಡಲ್ಪಟ್ಟಿದೆ. ಈ ಆಲಯಕ್ಕೆ ಬರುವ ಪ್ರವಾಸಿಗಳು ತಮ್ಮ ಮದುವೆಯನ್ನು ನೂತನಪಡಿಸಿಕೊಳ್ಳುತ್ತಾರೆ. ಅದಕ್ಕೆ ಬೇಕಾದ ಅರ್ಜಿಯನ್ನು ಈ ಆಲಯದ ತಂದೆಯು ಕೊಡುತ್ತಾರೆ. ಯೇಸುವಿನ ಅದ್ಭುತವನ್ನು ಜ್ಞಾಪಕಪಡಿಸುವಂತೆ ಈ ಊರಲ್ಲಿ ಬಹಳವಾಗಿ ದ್ರಾಕ್ಷಾರಸವನ್ನು ಮಾರುವ ಅಂಗಡಿಗಳನ್ನು ನೋಡಬಹುದು. ಅಧಿಕವಾಗಿ ಪ್ರವಾಸಿಗರು ಇಲ್ಲಿ ಕಾನಾ ಊರಿನ ದ್ರಾಕ್ಷಾರಸವನ್ನು ಕೊಂಡುಕೊಂಡು ಹೋಗುವುದು ಸಹಜವಾಗಿದೆ. ಕಾನಾ ಊರಿನಿಂದ ನಮ್ಮ ಪ್ರಯಾಣವು ಕಫೆರ್ನೌಮಿನ ಕಡೆಗೆ ಹೋಗುತ್ತದೆ. ಗಲಿಲೆಯ ಭಾಗದ ಬಹಳ ಹಳೆಯ ಮೀನುಗಾರರ ಸ್ಥಳವಿದು. ಸೀಮೋನ್ ಪೇತ್ರನು, ಆಂದ್ರಿಯ, ಯಾಕೋಬ, ಯೋಹಾನ ಎಂಬ ಶಿಷ್ಯರು ಜೀವಿಸಿದ ಊರು ಸಹ ಇದೇ ಆಗಿದೆ. ಈ ಸ್ಥಳಕ್ಕೆ ಯೇಸು ಚಿಕ್ಕಂದಿನಿಂದಲೂ ಹಲವು ಸಾರಿ ಭೇಟಿ ಕೊಟ್ಟು ವಾಸ ಮಾಡಿದ್ದುದೂ ಉಂಟು. ಇಲ್ಲಿರುವ ಮಂಟಪವು ಇಂದು ನಾಶವಾಗಿರುವ ಸ್ಥಿತಿಯಲ್ಲಿದೆ. ಇಲ್ಲಿ ಯೇಸು ಹಲವು ಸಾರಿ ಬೋಧಿಸಿ ಅದ್ಭುತಗಳನ್ನು ಮಾಡಿದ್ದುದೂ ಉಂಟು. ಈಗ ನಾವು ನೋಡುವುದು ಪೇತ್ರನ ಮನೆ. ಇಲ್ಲಿಯೇ ಯೇಸು ಪೇತ್ರನ ಅತ್ತೆಯನ್ನು ಸ್ವಸ್ಥಪಡಿಸಿದನು. ಈಗ ನೋಡುವ ಸುಂದರವಾದ ಹೊಸ ಆಲಯ ಅವರ ಮನೆಯ ಮೇಲೆ ಕಟ್ಟಲ್ಪಟ್ಟಿದೆ. ಕ್ರಿಸ್ತ ಶಕ 1989ರಲ್ಲಿ ನಮ್ಮ ದಕ್ಷಿಣ ಭಾರತದ ಭಾರತೀಯರಾದಂಥ ಒಬ್ಬರು ಈ ಆಲಯವನ್ನು ಪರಿಶುದ್ಧಗೊಳಿಸಿ ತೆರೆದಿಟ್ಟರು. ಇಲ್ಲಿಂದ ಯೇಸು ರೊಟ್ಟಿಗಳನ್ನು ಹೆಚ್ಚಿಸಿದ ದಾಪ್ಕಾ ಎಂಬ ಸ್ಥಳಕ್ಕೆ ಹೋಗುತ್ತಿದ್ದೇವೆ. ದಾಪ್ಕಾ ಅಂದರೆ ಒಂದು ಅರೇಬಿಯ ಹೆಸರು. 5 ಬುಗ್ಗೆಗಳ ಜಾಗ ಎಂದು ಇದರ ಅರ್ಥ. ಇದರಲ್ಲಿ ಒಂದು ಬುಗ್ಗೆಯು ಮಾತ್ರ ಉಂಟು. ಸಾಧಾರಣವಾಗಿ ಪಾಲಸ್ತೀನ ದೇಶದಲ್ಲಿರುವ ಪರಿಶುದ್ಧ ಸ್ಥಳಗಳು ಇತಾಲಿಯ ದೇಶವನ್ನು ಸೇರಿದ ಫ್ರಾನ್ಸಿಸ್ಕೋ ಸಭೆ ಸನ್ಯಾಸಿಗಳು ನೋಡಿಕೊಳ್ಳುತ್ತಾರೆ. ಆದರೆ ಈ ಆಲಯವನ್ನು ಆಶೀರ್ವಾದದ ತಂದೆ ಸಭೆಯ ಸನ್ಯಾಸಿಗಳು ನೋಡಿಕೊಳ್ಳುತ್ತಿದ್ದಾರೆ. ಈ ಆಲಯದ ಮಧ್ಯದಲ್ಲಿ ಒಂದು ಬಂಡೆ ಇರುವುದಾಗಿ ನೋಡುತ್ತೇವೆ. ಆ ಬಂಡೆಯ ಮೇಲೆ ಯೇಸು ರೊಟ್ಟಿಯನ್ನು, ಮೀನನ್ನು ಹೆಚ್ಚಿಸಿದನು. ಈ ಆಲಯವನ್ನು ಬಿಟ್ಟು ಹೊರಗೆ ಬಂದು ಸ್ವಲ್ಪ ದೂರ ಹೋದರೆ ಪುನರುತ್ಥಾನ ಹೊಂದಿದ ಯೇಸುವು ಪೇತ್ರನಿಗೆ ಕಾಣಿಸಿಕೊಂಡ ದೇವಾಲಯವಿದೆ. ನೀನು ನನ್ನ ಮೇಲೆ ಪ್ರೀತಿಯನ್ನಿಟ್ಟಿದ್ದೀಯೋ ಎಂದು ಪೇತ್ರನನ್ನು ನೋಡಿ ಯೇಸು 3 ಸಾರಿ ಕೇಳಿದನು ಎಂದು ಸತ್ಯವೇದದಲ್ಲಿ ಓದುತ್ತೇವೆ. ಆ ಸ್ಥಳವೇ ಈ ಸ್ಥಳ. ಈ ಆಲಯದ ಒಳಗೆ ಪೀಠದ ಮಧ್ಯದಲ್ಲಿರುವ ಬಂಡೆಯ ಮೇಲೆಯೇ ಯೇಸು ಕುಳಿತು ಮೀನನ್ನು ಸುಟ್ಟು ತನ್ನ ಅಪೊಸ್ತಲರಿಗೆ ಕೊಟ್ಟನು. ಆದುದರಿಂದ ಈ ಆಲಯವು ಮೆನ್ಸಾ ಕ್ರಿಸ್ಟಿ ಎಂದು ಕರೆಯಲ್ಪಡುತ್ತದೆ. ಅಂದರೆ ಇದರರ್ಥ ಕ್ರಿಸ್ತನ ಭೋಜನ. ನನ್ನ ಕುರಿಗಳನ್ನು ಮೇಯಿಸು ಎಂದು ಪೇತ್ರನನ್ನು ನೋಡಿ ಯೇಸು ಹೇಳಿದ್ದನ್ನು ಈಗ ನಾವು ನೋಡುವ ಶಿಲೆಯು ನಮಗೆ ಜ್ಞಾಪಕಪಡಿಸುತ್ತದೆ. ಈಗ ನಾವು ನೋಡುವುದು ಬೆಟ್ಟದ ಸಮೀಪವಿರುವ ಆಲಯ
ಗಲಿಲಾಯ ಸಮುದ್ರದ ಉತ್ತರ ದಿಕ್ಕಿನಲ್ಲಿ ಈ ಆಲಯವೂ ಇದೆ. ಇಟಾಲಿಯ ಕಲೆಯ ಅಂಶದಿಂದ ಗಲಿಲೆಯದ ಕೆರೆಯ ಬದಿಯಲ್ಲಿ ಈ ಆಲಯ ಕಟ್ಟಲ್ಪಟ್ಟಿದೆ. ಈ ಆಲಯದ ಗೋಡೆಗಳಲ್ಲಿ 8 ವಿಭಾಗಗಳಿವೆ. ಒಂದೊಂದು ಭಾಗದಲ್ಲಿಯೂ ಹಲವಾರು ಭಾಷೆಯ ಲಿಪಿಗಳಲ್ಲಿ ಬರೆಯಲ್ಪಟ್ಟಿದೆ. ಈಗ ನಾವು ಗಲಿಲಾಯ ಸಮುದ್ರದ ಹಡಗಿನಲ್ಲಿ ಹೋಗುತ್ತಿದ್ದೇವೆ. ಇದು ಶುದ್ಧವಾದ ನೀರು. ಪ್ಯಾಲೆಸ್ತೀನದಂತಹ ಬಹಳ ಚಿಕ್ಕ ದೇಶದಲ್ಲಿ 20 ಕಿಲೋಮೀಟರ್ ಉದ್ದವೂ 12 ಕಿಲೋಮೀಟರ್ ಅಗಲವೂ ಉಳ್ಳ ಈ ನೀರಿನ ಹಂಚಿಕೆ ಇರುವುದರಿಂದ ಇದನ್ನು ಮಕ್ಕಳು ಸಮುದ್ರವೆಂದೇ ಕರೆಯುತ್ತಾರೆ. ಆದರೆ ಇದು ಬಹಳ ದೊಡ್ಡ ಕೆರೆ. ಗಲಿಲೆಯ ಸಮುದ್ರ, ತಿಬೇರಿಯ ಸಮುದ್ರ, ಗೆನೆರೆಸತ್ ಕೆರೆ, ಕಫೆರ್ನಹುಮ್ ಕೆರೆ ಎಂಬುದಾಗಿ ಇದಕ್ಕೆ ಹೊಸ ಒಡಂಬಡಿಕೆಯಲ್ಲಿ ಅನೇಕ ಹೆಸರುಗಳಿವೆ. ಯೇಸುವಿನ ಶಿಷ್ಯರು ಇಲ್ಲಿಯೇ ಮೀನು ಹಿಡಿದವರಾಗಿದ್ದರು. ಯೇಸುವು ಸಹ ಅವರನ್ನು ಇಲ್ಲಿಯೇ ಮೊಟ್ಟ ಮೊದಲು ಕರೆದನು. ಯೇಸು ಸಮುದ್ರದ ಮೇಲೆ ನಡೆದನು ಎಂದು ನಾವು ಯೋಹಾನ ಸುವಾರ್ತೆಯಲ್ಲಿ ಓದುತ್ತೇವೆ. ಆ ಸಮುದ್ರವು ಇದೇ ಕೆರೆಯಾಗಿದೆ. ಇಸ್ರಾಯೇಲ್ ದೇಶಕ್ಕೆ ನೀರನ್ನು ಕೊಡುವುದು ಈ ಕೆರೆಯೇ. ಎಷ್ಟು ಸುಂದರವಾಗಿ ನೀಲಿ ಬಣ್ಣದಲ್ಲಿರುವುದನ್ನು ನೋಡಿರಿ. ಮಧ್ಯಭಾಗದಲ್ಲಿ ಸುಮಾರು 30 ಅಡಿಗಿಂತಲೂ ಅಧಿಕವಾಗಿ ಆಳವಿದೆ. ಅದಲ್ಲದೆ ಅಧಿಕವಾದ ಮೀನುಗಳನ್ನು ಸಹ ನೋಡಬಹುದು. ಈ ಕೆರೆಗೆ ಇಷ್ಟು ನೀರು ಎಲ್ಲಿಂದ ಬರುತ್ತದೆ ಎಂದು ನಮಗೆ ಆಶ್ಚರ್ಯವಾಗಿರುತ್ತದೆ. ಪಾಲಸ್ತೀನ ದೇಶದ ಉತ್ತರ ಭಾಗದಲ್ಲಿ ಲೆಬನೋನ್ ದೇಶದ ಬೆಟ್ಟವಿದೆ. ಇದನ್ನು ಹೆರ್ಮೋನ್ ಬೆಟ್ಟ ಎಂದೂ ಸಹ ಕರೆಯುತ್ತಾರೆ. ಆ ಬೆಟ್ಟದ ಮೇಲೆ ಮಂಜಿನ ಗಡ್ಡೆಗಳಿವೆ. ಈ ಮಂಜಿನ ಗಡ್ಡೆಗಳು ಕರಗಿ ಬೆಟ್ಟದ ಕೆಳಗಿನಿಂದ ನೀರಿನ ಬುಗ್ಗೆಗಳಾಗಿ ಹೊರಟು ದಕ್ಷಿಣದ ಕಡೆಗೆ ಹರಿಯುತ್ತದೆ. ಮುಖ್ಯವಾಗಿ 3 ದೊಡ್ಡ ನೀರಿನ ಬುಗ್ಗೆಗಳಿವೆ. ಇದರಲ್ಲಿ ಪೆನಿಯಾಸ್ ಎಂಬುದೇ ದೊಡ್ಡ ನೀರಿನ ಬುಗ್ಗೆ. ಈ ನೀರಿನ ಬುಗ್ಗೆಗಳೆಲ್ಲ ಕುಳೆ ಎಂಬ ಚಿಕ್ಕ ಕೆರೆಯಲ್ಲಿ ಒಂದಾಗಿ ಸೇರಿ ನದಿಯಾಗಿ ಹೊರಟು ಪೂರ್ವಕ್ಕೆ ನೀರಾಗಿ ಹರಿಯುತ್ತದೆ. ಅದೇ ಯೋರ್ದಾನ್ ನದಿಯ ಹುಟ್ಟುಸ್ಥಳ. ಅಲ್ಲಿಂದ ಹೊರಟು ಸಮುದ್ರದ ಮಟ್ಟಕ್ಕಿಂತ 680 ಅಡಿ ಕೆಳಗೆ ಇರುವ ಗಲಿಲೆಯ ಸಮುದ್ರದಲ್ಲಿ ಸೇರುತ್ತದೆ. ಗಲಿಲೆಯ ಸಮುದ್ರದಿಂದ ಮತ್ತೆ ಹೊರಟು ಸುಮಾರು 110 ಕಿಲೋಮೀಟರ್ ದೂರದಲ್ಲಿ ಪೂರ್ವದ ಕಡೆಗೆ ಹರಿದು ಶವ ಸಮುದ್ರದಲ್ಲಿ ಸಂಗಮವಾಗುತ್ತದೆ. ಗಲಿಲೆಯ ಸಮುದ್ರದಿಂದ ಯೋರ್ದಾನ್ ನದಿಗೆ ಹೊರಟ 1 ಕಿಲೋಮೀಟರ್ ದೂರದಲ್ಲಿ ಯೋರ್ದಾನಿತ್ ಎಂಬ ಸ್ಥಳವಿದೆ. ಯೋರ್ದಾನ್ ನದಿಯ ಈ ಸ್ಥಳದಲ್ಲಿಯೇ ಯೇಸು ದೀಕ್ಷಾಸ್ನಾನ ಪಡೆದರು. ಈ ಸ್ಥಳಕ್ಕೆ ಪ್ರವಾಸಿಗರು ಬಂದು ಹೋಗುವುದನ್ನು ನೋಡುತ್ತೇವೆ. ನಮ್ಮ ಪ್ರವಾಸಿಗಳಲ್ಲಿಯೂ ಅನೇಕರು ತಮ್ಮ ದೀಕ್ಷಾ ಸ್ನಾನವನ್ನು ನೆನೆಸಿ ಯೋರ್ದಾನ್ ನದಿಯ ಈ ಸ್ಥಳದಲ್ಲಿ ಮುಳುಗಿ ಎದ್ದೇಳುವುದು ಸಹಜವಾಗಿದೆ. ನಾವು ಈಗ ತಾಬೋರ್ ಬೆಟ್ಟಕ್ಕೆ ಹೋಗುತ್ತಿದ್ದೇವೆ. ಯೇಸು ರೂಪಾಂತರಗೊಂಡ ಬೆಟ್ಟವು ಇದೇ ಆಗಿದೆ. ಇದನ್ನು ಸುವಾರ್ತೆ ಪುಸ್ತಕದಲ್ಲಿ ಓದುತ್ತೇವೆ. ಗಲಿಲೆಯ ಸೀಮೆಯಲ್ಲಿರುವ ಬೆಟ್ಟಗಳಲ್ಲಿ ತಾಬೋರ್ ಬೆಟ್ಟವು ಮಾತ್ರವೇ ಬಹಳ ಎತ್ತರವಾಗಿದೆ. ಆದುದರಿಂದ ಈ ಬೆಟ್ಟದಲ್ಲಿಯೇ ಯೇಸು ರೂಪಾಂತರಗೊಂಡನು ಎಂಬುದು ಸತ್ಯ. ಬೆಟ್ಟದ ಅಡಿಭಾಗದಿಂದ ಸುಮಾರು 590 ಮೀಟರ್ ಎತ್ತರವುಳ್ಳದ್ದು ಈ ಬೆಟ್ಟ. ಸರಾಸರಿ 4 ಕಿಲೋಮೀಟರ್ ದೂರವುಳ್ಳ ದಾರಿಯು ಈ ಬೆಟ್ಟದ ತುದಿಯವರೆಗೂ ಹಾಕಲ್ಪಟ್ಟಿದೆ. ಇದೇ ಬೆಟ್ಟದಲ್ಲಿ ಸುಂದರವಾದ ಒಂದು ಆಲಯವನ್ನು ನೋಡುತ್ತಿದ್ದೇವೆ. ಕ್ರಿಸ್ತ ಶಕ 1924ರಲ್ಲಿ ಇಲ್ಲಿ ಈ ದೇವಾಲಯವು ಕಟ್ಟಲ್ಪಟ್ಟಿತ್ತು. ಇಲ್ಲಿಂದ ಹೊರಟು ಯೋರ್ದಾನ್ ತಗ್ಗಿನ ಮಾರ್ಗವಾಗಿ ಉತ್ತರ ದಿಕ್ಕಿನ ಕಡೆಗೆ ಹೋಗುತ್ತಿದ್ದೇವೆ. ತಾಬೋರ್ ಬೆಟ್ಟದಿಂದ ಸುಮಾರು 70 ಕಿಲೋಮೀಟರ್ ಪ್ರಯಾಣ ಮಾಡಿ ಯೆರಿಕೋ ನಗರಕ್ಕೆ ಬಂದು ಸೇರುತ್ತೇವೆ. ಈ ಯೆರಿಕೋ ನಗರವೇ ಲೋಕದಲ್ಲಿಯೇ ಬಹಳ ಪುರಾತನದ ಊರು ಆಗಿದೆ.
ಪ್ರಕೃತಿಯ ನೀರಿನ ಬುಗ್ಗೆಗಳು ಹೇರಾಳವಾಗಿದೆ. ಈ ಊರಿನ ಮಾರ್ಗವಾಗಿಯೇ ಇಸ್ರಾಯೇಲ್ ಜನರು ವಾಗ್ದಾನ ಮಾಡಲ್ಪಟ್ಟ ದೇಶವಾದ ಪಾಲೆಸ್ತೀನ ದೇಶಕ್ಕೆ ಪ್ರವೇಶಿಸಿದರು. ಇದು ಯೆಹೋಶುವನ ಕಾಲದಲ್ಲಿ ನಡೆಯಿತು. ಪ್ರವಾದಿಯಾದ ಎಲಿಷನು ಉಪ್ಪು ನೀರನ್ನು ಚೆಲ್ಲಿ ಶುದ್ಧ ನೀರಾಗಿ ಬದಲಾಯಿಸಿದ್ದು ಈ ಊರಲ್ಲೇ. ಯೇಸುವು ಸಹ ಇದೇ ಊರಲ್ಲೇ ಹುಟ್ಟು ಕುರುಡನಿಗೆ ದೃಷ್ಟಿಯನ್ನು ನೀಡಿದನು. ಈ ಊರು ಹಣ್ಣುಗಳಿಗೆ ಹೆಸರುವಾಸಿಯಾದದ್ದು. ಈಗ ನಾವು 2 ಮುಖ್ಯವಾದ ಸ್ಥಳಗಳನ್ನು ಈ ಊರಲ್ಲಿ ನೋಡಲಿದ್ದೇವೆ. ಇದು ಶೋಧನೆಯ ಬೆಟ್ಟ, ಅಂದರೆ ಯೇಸು ದೀಕ್ಷಾಸ್ನಾನ ಪಡೆದ ಮೇಲೆ 3 ಬಾರಿ ಶೋಧಿಸಲ್ಪಟ್ಟನು ಎಂದು ನಮಗೆ ಚೆನ್ನಾಗಿ ಗೊತ್ತುಂಟು. ಆ 3 ಶೋಧನೆಗಳಲ್ಲಿ ಒಂದು ಈಗ ನಾವು ನೋಡುವ ಈ ಬೆಟ್ಟದ ಮೇಲೆ ನಡೆದದ್ದು. ಆದುದರಿಂದ ಇದನ್ನು ಶೋಧನೆಯ ಬೆಟ್ಟ ಎಂದು ಜನರು ಕರೆಯುತ್ತಾರೆ. ಯೆರಿಕೋ ನಗರದಲ್ಲಿ ಇರುವ ಈ ಮರವು ಕಾಡು ಅಂಜೂರದ ಮರ. ಯೇಸುವನ್ನು ನೋಡುವುದಕ್ಕಾಗಿ ಜಕ್ಕಾಯನು ಹತ್ತಿದ ಮರವೂ ಸಹ ಇದೆ. ಸುಮಾರು 2000 ವರ್ಷಗಳಿಂದಲೂ ಇಂದಿಗೂ ಈ ಮರವಿರುವುದು ಆಶ್ಚರ್ಯಕರವಾದದ್ದು. ಈಗ ನಾವು ಯೆರಿಕೋವನ್ನು ಬಿಟ್ಟು ಶವಸಮುದ್ರದ ಕಡೆಗೆ ಹೋಗುತ್ತಿದ್ದೇವೆ. ಇದೇ ಆ ಶವಸಮುದ್ರ. ಇದನ್ನು ಲವಣ ಸಮುದ್ರವೆಂದು, ಅರಬ್ಬ ಸಮುದ್ರವೆಂದು ಹಳೆಯ ಒಡಂಬಡಿಕೆಯಲ್ಲಿ ನೋಡುತ್ತೇವೆ. ಇದನ್ನು ಬತ್ತಿ ಹೋಗದ ಕೆರೆ ಎಂದು ಸಹ ಹೇಳಬಹುದು. ಸುಮಾರು 70 ಕಿಲೋಮೀಟರ್ ಉದ್ದವು 3 ಕಿಲೋಮೀಟರ್ ಅಗಲವೂ ಉಳ್ಳ ಅಧಿಕವಾಗಿ ನೀರಿನಿಂದ ತುಂಬಿರುವ ಈ ಕೆರೆಯನ್ನು ಸಮುದ್ರವೆಂದು ಕರೆಯುವುದು ಸಹಜವಾದ ಮಾತಾಗಿದೆ. ಯೋರ್ದಾನ್ ನದಿ ಗಲಿಲೆಯ ಸಮುದ್ರದಿಂದ ಹೊರಟು ಯೂದಾಯದ ಮರುಭೂಮಿಯ ಮಾರ್ಗವಾಗಿ ಹರಿಯುತ್ತದೆ. ನೀರು ಪೂರ್ವಕ್ಕೆ ಬರುತ್ತಾ ಯೂದಾಯದ ಮರುಭೂಮಿಯ ಭಾಗದಲ್ಲಿ ಅನೇಕ ಕಶ್ಮಲದ ವಸ್ತುಗಳಿಂದ ಬಾಧಿಸಲ್ಪಟ್ಟು ಅದರ ಉಪ್ಪಿನ ಅಂಶವು ಅಧಿಕವಾಗುತ್ತದೆ. ಈ ನೀರು ಲವಣ ಸಮುದ್ರದಲ್ಲಿ ಬಂದು ಸೇರುವಾಗ ಉಪ್ಪು ನೀರಾಗಿ ಬದಲಾಗುತ್ತದೆ. ಸಾಧಾರಣ ನೀರಲ್ಲಿ 300 ಗ್ರಾಂ ಉಪ್ಪು ಇರುವುದಾದರೆ ಈ ಸಮುದ್ರದ ನೀರಲ್ಲಿ ಅದಕ್ಕಿಂತ 8 ಭಾಗದಷ್ಟು ಉಪ್ಪು ಅಧಿಕವಾಗಿರುತ್ತದೆ. ಆದುದರಿಂದ ಈ ಸಮುದ್ರದಲ್ಲಿ ಯಾರು ಮುಳುಗಲು ಸಾಧ್ಯವಾಗುವುದಿಲ್ಲ. ಆ ನೀರಿನಲ್ಲಿ ತೇಲುತ್ತಾ. ಇದು ಮಾತ್ರವಲ್ಲ, ಈ ಸಮುದ್ರದಲ್ಲಿ ಯಾವ ಜೀವರಾಶಿಗಳು ಬದುಕಲು ಸಾಧ್ಯವಿಲ್ಲ. ಲೋಕದಲ್ಲಿ ಇದು ಒಂದು ಅತಿಶಯವಾದ ಸಮುದ್ರ. ಎಷ್ಟು ಆಳ ಇದ್ದರೂ ನಾವು ಇದರ ಮೇಲೆ ತೇಲುತ್ತಿರಬಹುದು. ಈಜಲು ಬಾರದವರೂ ಸಹ ಇದರಲ್ಲಿ ಸ್ನಾನ ಮಾಡಬಹುದು. ಈ ಸಮುದ್ರದಲ್ಲಿ ಸ್ನಾನ ಮಾಡಿದರೆ ಚರ್ಮ ರೋಗವು ಸೌಖ್ಯ ಹೊಂದುತ್ತದೆ. ಸೋದೋಮ್ ಗೋಮರ ಎಂಬ ಮಹಾನಗರಗಳು ಇದೇ ಭಾಗದಲ್ಲಿ ಇದ್ದವು ಎಂದು ದೇವರ ಶಾಪದಿಂದ ನಾಶವಾದ ಕಾರಣದಿಂದ ಈ ಭಾಗವು ಉಪ್ಪು ಸಮುದ್ರವಾಗಿ ಬದಲಾಯಿತು ಎಂದು ಜನರು ನಂಬುತ್ತಾರೆ. ಈ ಶವಸಮುದ್ರದ ಭಾಗದಲ್ಲಿ ನಾವು ನೋಡಬೇಕಾದ ಇನ್ನೊಂದು ಮುಖ್ಯವಾದ ಸ್ಥಳ ಕುಮ್ರಾನ್ ಎಂಬ ಸ್ಥಳ. ಯೇಸು ಜನಿಸುವುದಕ್ಕೆ ಸುಮಾರು 160 ವರ್ಷಗಳ ಹಿಂದೆ ಎಸೆನಿಯರ್ ಎಂಬ ಪಂಗಡದವರು ಈ ಸ್ಥಳದಲ್ಲಿ ಒಂದು ಮಠವನ್ನು ಸ್ಥಾಪಿಸಿದರು. ಇವರು ಸನ್ಯಾಸಿ ಜೀವನವನ್ನ ಜೀವಿಸಿದವರು. ಹಳೆಯ ಒಡಂಬಡಿಕೆಯ ಕೆಲವು ಪ್ರತಿಗಳನ್ನು ತೆಗೆದು ಧ್ಯಾನಿಸುತ್ತಿದ್ದರು. ಕ್ರಿಸ್ತ ಶಕ 70ರಲ್ಲಿ ಉಂಟಾದ ಯಹೂದ್ಯರ ಕ್ರಾಂತಿಯಲ್ಲಿ ಇವರು ನಾಶವಾದರು. ಕ್ರಿಸ್ತ ಶಕ 1947ನೇ ವರ್ಷ ಕುರಿಗಳನ್ನು ಮೇಯಿಸುತ್ತಿದ್ದ ಅರೇಬಿಯ ಜನಾಂಗದ ಚಿಕ್ಕ ಹುಡುಗರಲ್ಲಿ ಒಬ್ಬನು ಈ ಸ್ಥಳದಲ್ಲಿ ಕುರಿಯನ್ನು ಓಡಿಸುವುದಕ್ಕಾಗಿ ಒಂದು ಕಲ್ಲನ್ನು ಎಸೆದನು. ಆ ಸ್ಥಳದಲ್ಲಿ ವಿನೋದವಾದ ಒಂದು ಶಬ್ದವು ಕೇಳಿಸಿತು. ಅದನ್ನು ಅಗೆದು ನೋಡಿದಾಗ ಮಣ್ಣಿನ ಬಾಣೆಗಳಿದ್ದವು. ಈ ಸ್ಥಳದಲ್ಲಿ ಹಲವು ಬಾರಿ ಸಂಶೋಧನೆ ಮಾಡಿದಾಗ ಅಲ್ಲಿ 2000 ವರ್ಷಗಳ ಹಿಂದೆ ಆ ಎಸೆನಿಯ ಮಕ್ಕಳು ಉಪಯೋಗಿಸುತ್ತಿದ್ದ
ಬೈಬಲ್ ಕೃತಿಗಳು ಚರ್ಮದ ಸುರುಳಿಗಳಲ್ಲಿ ನಾಶವಾಗದೆ ಇರುವುದನ್ನು ಕಂಡುಹಿಡಿದರು. ಇನ್ನು ಅವರ ಜೀವನದ ಶೈಲಿಯ ಬಗೆಯ ಪುಸ್ತಕಗಳನ್ನು ಕಂಡುಹಿಡಿದರು. ಇದನ್ನು ಶವಸಮುದ್ರದ ಸುರುಳಿ ಎಂದು ಕರೆಯುತ್ತಾರೆ. ಇದಕ್ಕಿರುವ ಮುಖ್ಯತ್ವವೇನೆಂದರೆ, ಅವರು ಆ ಕಾಲದಲ್ಲಿ ಉಪಯೋಗಿಸಿದ ಸತ್ಯವೇದದ ಸುರುಳಿಗಳು, ಉದಾಹರಣೆಯಾಗಿ ಪ್ರವಾದಿಯಾದ ಯೆಶಾಯನ ಗ್ರಂಥವು, ನಾವು ಇಂದು ಉಪಯೋಗಿಸುವ ಯೆಶಾಯನ ಗ್ರಂಥವು ಬದಲಾಗದೆ ಒಂದೇ ರೀತಿಯಲ್ಲಿರುವುದೇ. ಆದ ಕಾರಣ ಸತ್ಯವೇದವು 2000ಕ್ಕಿಂತ ಅಧಿಕವಾದ ವರ್ಷಗಳಿಂದಲೂ ಬದಲಾಗದೇ ಇರುವುದೆಂಬ ಸತ್ಯಕ್ಕೆ ಈ ಎಸೇನಿಯರ ಕುಮ್ರಾನ್ ಸುರುಳಿಗಳೇ ಸಾಕ್ಷಿಗಳಾಗಿವೆ. ಈ ಮರುಭೂಮಿಯ ಮಾರ್ಗವು ಸುಮಾರು 35 ಕಿಲೋಮೀಟರ್ ದೂರದಲ್ಲಿ ಇರುತ್ತದೆ. ಈಗ ನಾವು ಯೆರೂಸಲೇಮ್ ನಗರಕ್ಕೆ ಬಂದಿದ್ದೇವೆ. ಈ ಯೆರೂಸಲೇಮಿನಲ್ಲಿಯೇ ಅರಸನಾದ ಸೊಲೊಮೋನನು ಕಟ್ಟಿದ ದೇವಾಲಯವಿದೆ. ಆದುದರಿಂದ ಯಹೂದ್ಯರಿಗೆ ಇದು ಬಹಳ ಪ್ರಾಮುಖ್ಯವಾದ ಸ್ಥಳ. ಈ ಯೆರೂಸಲೇಮಿನಲ್ಲಿಯೇ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಸತ್ತು 3ನೆಯ ದಿನದಲ್ಲಿ ಪುನರುತ್ಥಾನಗೊಂಡನು. ಆದುದರಿಂದಲೇ ಇದು ನಮಗೆ ಪವಿತ್ರ ಭೂಮಿ ಎಂಬುದಾಗಿ ನಾವು ನಂಬುತ್ತೇವೆ. ನಾವು ನೋಡುತ್ತಿರುವ ಚಿನ್ನದ ಗೋಪುರವು ಇದೆ. ಈ ಸ್ಥಳದಲ್ಲಿಯೇ ಅಬ್ರಹಾಮನು ಈಸಾಕನನ್ನು ಬಲಿ ಕೊಡಲು ಹೋದನು. ಇದು ಮಾತ್ರವಲ್ಲ, ಮುಹಮ್ಮದ್ ನಬಿ ಈ ಸ್ಥಳದಿಂದಲೇ ಪರಲೋಕಕ್ಕೆ ಹೋದನು ಎಂದು ಇಸ್ಲಾಮಿಯರು ನಂಬುತ್ತಾರೆ. ಆದುದರಿಂದ ಅವರಿಗೂ ಇದು ಪವಿತ್ರ ನಗರವಾಗಿರುತ್ತದೆ. ಇಸ್ಲಾಮಿಯರಿಗೆ ಲೋಕದಲ್ಲಿ ಬಹಳ ಮುಖ್ಯವಾದ 3 ಮಸೂದಿಗಳು ಇದೆ. ಮೊದಲನೆಯದಾಗಿ ಮೆಕ್ಕಾ, ನಂತರ ಮೆದಿನಾ, ಅದಾದ ಮೇಲೆ ಇಲ್ಲಿ ಇರುವ ಯೆರೂಸಲೇಮ್ ಮಸೂದಿ. ಯಹೂದ್ಯ ದೇಶವಾದ ಈ ಇಸ್ರಾಯೇಲ್ ದೇಶದಲ್ಲಿ ಈ ದೊಡ್ಡ ಮಸೂದಿ ಹೇಗೆ ಬಂತು? ಕ್ರಿಸ್ತಪೂರ್ವಕ 70ರಲ್ಲಿ ಯಹೂದ್ಯರ ಕ್ರಾಂತಿಯ ನಂತರ ಯಹೂದ್ಯರು ಲೋಕವೆಲ್ಲ ಚದುರಿ ಹೋದರು. ಸೊಲೊಮೋನನು ಕಟ್ಟಿದ ಆಲಯವನ್ನು ಆ ಕಾಲದಲ್ಲಿ ರೋಮ ಸರ್ಕಾರವು ನಾಶಪಡಿಸಿತು. ಅದಾದ ಮೇಲೆ ಅರೇಬಿಯ ಜನಾಂಗದ ಮಕ್ಕಳು ಇಲ್ಲಿ ವಾಸ ಮಾಡಲು ಬಂದರು. ಅವರಲ್ಲಿ ಹೆಚ್ಚಿನವರು ಇಸ್ಲಾಮಿಯರಾಗಿ ಬದಲಾದರು. ಈ ಇಸ್ಲಾಮಿಯರು ಯಹೂದ್ಯರ ಆಲಯವಿದ್ದ ಸ್ಥಳದಲ್ಲಿ ದೊಡ್ಡ ಮಸೂದಿಯನ್ನು ಕಟ್ಟಿಸಿದರು. ಈಗ ನಾವು ನೋಡುತ್ತಿರುವುದೇ ಆ ದೊಡ್ಡ ಮಸೂದಿ. ಕ್ರಿಸ್ತ ಶಕ 1945ರಲ್ಲಿ ಇಸ್ರಾಯೇಲ್ ದೇಶವು ಮತ್ತೆ ಸ್ಥಾಪಿಸಲ್ಪಟ್ಟಿತು. ಈ ಮಸೂದಿಯು ಇಸ್ಲಾಮಿಯರ ಆಡಳಿತದಲ್ಲಿಯೇ ಇನ್ನೂ ಉಳಿದಿದೆ. ಆದುದರಿಂದ ಇದರ ಒಳಗೆ ಯಾವ ಯಹೂದ್ಯರು ಪ್ರವೇಶಿಸುವುದಿಲ್ಲ. ಆದರೆ ತಮ್ಮ ಆಲಯವು ಒಂದು ಮಸೂದಿಯಾಗಿ ಬದಲಾಗಿರುವುದರಿಂದ ಅವರು ಚಿಂತೆಯುಳ್ಳವರಾಗಿದ್ದಾರೆ. ಈ ಪರಿಸ್ಥಿತಿಗೆ ತಮ್ಮ ಪಾಪವೇ ಕಾರಣವೆಂದು ತಿಳಿದು ಯಹೂದ್ಯರು ಈ ಮಸೂದಿಯ ಪಶ್ಚಿಮ ದಿಕ್ಕಿನಲ್ಲಿರುವ ಗೋಡೆಗೆ ತಮ್ಮ ತಲೆಯನ್ನು ಜಜ್ಜಿಕೊಂಡು ಅಳುತ್ತಿರುತ್ತಾರೆ. ಈಗ ನೋಡುತ್ತಿರುವುದೇ ಆ ಪ್ರಲಾಪದ ಗೋಡೆ. ಗಂಡಸರು ಒಂದು ಕಡೆಯೂ ಹೆಂಗಸರು ಮತ್ತೊಂದು ಕಡೆಯೂ ನಿಂತು ಅಳುವುದನ್ನು ನೋಡಿರಿ. ತಮ್ಮ ಸ್ವಂತ ವಿಜ್ಞಾಪನೆಗಳನ್ನು ಕಾಗದಗಳಲ್ಲಿ ಬರೆದು ಈ ಗೋಡೆಯ ಬಿರುಕಿನಲ್ಲಿ ಇಡುವುದು ಇಂದು ದಿಗವಂತ ಸಭಾಪಿತೃವಾದ 2ನೇ ಪೋಪ್ ಜಾನ್ ಪಾಲ್ ಇಲ್ಲಿಗೆ ಬಂದು ಹೋದದ್ದು ಗುರುತಿಸತಕ್ಕದ್ದು. ಮೊದಲು ನಾವು ಎಣ್ಣೆ ಮರದ ಬೆಟ್ಟಕ್ಕೆ ಹೋಗೋಣ. ಯೆರೂಸಲೇಮ್ ಊರಿನ ಪೂರ್ವಕ್ಕೆ ಗೆದ್ರೋನ್ ತಗ್ಗಿನ ಮೇಲೆ ಈ ಎಣ್ಣೆ ಮರದ ಬೆಟ್ಟವು ಇರುವುದನ್ನು ನೋಡಬಹುದು. ಎಣ್ಣೆಯ ಮರಗಳು ಅಧಿಕವಾಗಿ ನೆಟ್ಟಿರುವುದರಿಂದ ಈ ಬೆಟ್ಟಕ್ಕೆ ಎಣ್ಣೆಯ ಮರದ ಬೆಟ್ಟ ಎಂದು ಕರೆಯುತ್ತಾರೆ. ಈಗ ನಾವು ನೋಡುತ್ತಿರುವುದು ಯೇಸುವು ಸ್ವರ್ಗಾರೋಹಣ ಹೊಂದಿದ ಆಲಯ. ಇದೇ ಸ್ಥಳದಿಂದಲೇ ಯೇಸುವು ಸ್ವರ್ಗಕ್ಕೆ ಒಯ್ಯಲ್ಪಟ್ಟನು. ಆರಂಭದಲ್ಲಿ ಇಲ್ಲಿ ಕ್ರೈಸ್ತರ ದೇವಾಲಯವಿತ್ತು.
ಆದರೆ ಮಧ್ಯಕಾಲದಲ್ಲಿ ಇಸ್ಲಾಮಿಯರು ಈ ಆಲಯವನ್ನು ನಾಶ ಮಾಡಿದರು. ಈಗ ನಾವು ನೋಡುತ್ತಿರುವ ಈ ಜ್ಞಾಪಕ ಸಂಕೇತ ಒಂದು ಇಸ್ಲಾಮಿಯ ಕುಟುಂಬಕ್ಕೆ ಸ್ವಂತವಾದದ್ದಾಗಿದೆ. ಆದುದರಿಂದ ಪ್ರವಾಸಿಗರು ಈ ಸ್ಥಳವನ್ನು ನೋಡುವುದಕ್ಕೆ ಹಣ ಕೊಡಬೇಕಾಗಿದೆ. ಇಲ್ಲಿಂದ ಸ್ವಲ್ಪ ಕೆಳಗಿಳಿದರೆ ಯೇಸುವು ಪ್ರಾರ್ಥಿಸಲು ಕಲಿಸಿಕೊಟ್ಟ ಆಲಯವನ್ನು ನೋಡಬಹುದು. ಈ ಸ್ಥಳದಲ್ಲಿಯೇ ಯೇಸು ತಮ್ಮ ಶಿಷ್ಯರಿಗೆ ಪ್ರಾರ್ಥಿಸಲು ಕಲಿಸಿಕೊಟ್ಟನು. ರೊಮಾನಿಯಾ ಶೈಲಿಯಲ್ಲಿ ಕಟ್ಟಲ್ಪಟ್ಟಿರುವ ಈ ಪವಿತ್ರ ಸ್ಥಳವನ್ನು ನೋಡಿರಿ. ಈ ಕಟ್ಟಡದ ತಳಭಾಗದ ಕಲ್ಲಿನ ಮೇಲೆ 62 ಭಾಷೆಗಳಲ್ಲಿ ಕರ್ತನು ಕಲಿಸಿಕೊಟ್ಟ ಪ್ರಾರ್ಥನೆಯನ್ನು ಚಿತ್ರಿಸಲಾಗಿದೆ. ಅದರಲ್ಲಿಯೂ ತಮಿಳು ಭಾಷೆಯಲ್ಲಿರುವುದನ್ನು ಗಮನಿಸಬಹುದು. ಈ ಬೆಟ್ಟದ ಮೇಲಿಂದ ನಾವು ಈಗ ಕೆಳಗಿಳಿದು ಹೋಗುತ್ತಿದ್ದೇವೆ. ಯೇಸುವು ಯೆರೂಸಲೇಮ್ ನಗರವನ್ನು ನೋಡಿ ಕಣ್ಣೀರಿಟ್ಟ ಸ್ಥಳವೇ ನಾವು ನೋಡುತ್ತಿರುವ ಈ ಆಲಯ. ಯೇಸುವು ಯೆರೂಸಲೇಮನ್ನು ನೋಡಿ ಕಣ್ಣೀರು ಸುರಿಸಿದನು ಎಂದು ಲೂಕನು ಬರೆದ ಸುವಾರ್ತೆಯಲ್ಲಿ ನೋಡುತ್ತೇವೆ. ಅದೇ ಸ್ಥಳದಲ್ಲಿ ಈ ದೇವಾಲಯವನ್ನು ಕಟ್ಟಿದ್ದಾರೆ. ಇಲ್ಲಿರುವ ಒಂದು ಮುಳ್ಳಿನ ಗಿಡವನ್ನು ನೋಡಿರಿ. ಯೇಸುವಿನ ತಲೆಯಲ್ಲಿ ಮುಳ್ಳಿನ ಕಿರೀಟವನ್ನು ಇಟ್ಟರು ಎಂಬುದಾಗಿ ನಮಗೆ ಗೊತ್ತುಂಟು. ಈ ಗಿಡದಲ್ಲಿರುವ ಮುಳ್ಳನ್ನೇ ಆ ಕಾಲದಲ್ಲಿ ಅದಕ್ಕೆ ಉಪಯೋಗಿಸುತ್ತಿದ್ದರು. ಈ ಆಲಯದಿಂದ ಕೆಳಗೆ ಇಳಿದು ನಾವು ಹೋಗುತ್ತಿದ್ದೇವೆ. ಹೋಗುವ ಮಾರ್ಗದಲ್ಲಿ ಮಗ್ದಳದ ಮರಿಯಳಿಗೆ ಒಂದು ಆಲಯವನ್ನು ಕಟ್ಟಿದ್ದಾರೆ. ಪುನರುತ್ಥಾನ ಹೊಂದಿದ ಯೇಸುವು ಮಗ್ದಳದ ಮರಿಯಳಿಗೆ ತನ್ನನ್ನು ತೋರ್ಪಡಿಸಿಕೊಂಡ ಸ್ಥಳವೂ ಇದೆ. ಅದರ ನೆನಪಿಗಾಗಿ ಈ ಒಂದು ಆಲಯವನ್ನು ಕಟ್ಟಿದ್ದಾರೆ. ರಷ್ಯಾ ರೀತಿಯ ಕ್ರೈಸ್ತರಿಗೆ ಸ್ವಂತವಾದದ್ದು ಈ ಆಲಯ. ರಷ್ಯಾ ಕಟ್ಟಡದ ಶೈಲಿಯ ಪ್ರಕಾರ 17ನೆಯ ಶತಮಾನದಲ್ಲಿ ಈ ಆಲಯವು ಕಟ್ಟಲ್ಪಟ್ಟಿತು. ಇದು ಗೆತ್ಸೆಮನೆ ತೋಟ. ಎಣ್ಣೆ ಮರಗಳ ಬೆಟ್ಟದ ಕೆಳಭಾಗದಲ್ಲಿ ಈ ತೋಟವು ಇದೆ. ಯೇಸುವು ಈ ತೋಟಕ್ಕೆ ಅನೇಕ ಸಾರಿ ಬಂದಿದ್ದಾರೆ. ನಾವು ಈಗ ನೋಡುತ್ತಿರುವ ಈ 8 ಮರಗಳು ಯೇಸುವಿನ ಕಾಲದಿಂದಲೂ ಇದೆ. ಇದೇ ತೋಟದಲ್ಲಿ ಯೇಸುವು ರಕ್ತದ ಬೆವರನ್ನು ಸುರಿಸಿದನು. ಈ ಸ್ಥಳವನ್ನು ಆಧಾರವಾಗಿಟ್ಟುಕೊಂಡು ಈ ಆಲಯವನ್ನು ಕಟ್ಟಿದರು. ಈ ಆಲಯವನ್ನು ಕಟ್ಟಲು ಲೋಕದಲ್ಲಿರುವ ಎಲ್ಲ ಕ್ರೈಸ್ತರು ಹಣ ಸಹಾಯ ಮಾಡಿದ್ದಾರೆ. ಆದುದರಿಂದ ಸರ್ವದೇಶದ ಆಲಯ ಎಂದು ಕರೆಯುತ್ತಾರೆ. ಈ ಆಲಯದ ಒಳಗೆ ಪ್ರವೇಶಿಸುತ್ತಿದ್ದೇವೆ. ಯೇಸುವಿನ ಬಾಧೆಗಳನ್ನು ಜ್ಞಾಪಕಪಡಿಸುವ ವಿಧದಲ್ಲಿ ಆಲಯದಲ್ಲಿ ಸ್ವಲ್ಪ ಕತ್ತಲೆಯಾಗಿಯೇ ಇರುತ್ತದೆ. ಈ ಪೀಠದ ಅಡಿಯಲ್ಲಿರುವ ಬಂಡೆಯ ಮೇಲೆಯೇ ಯೇಸುವು ರಕ್ತವನ್ನು ಸುರಿಸಿದನು. ನಮ್ಮ ಕರ್ತನಾದ ಯೇಸುವು ನಮ್ಮೆಲ್ಲರಿಗಾಗಿಯೂ ಈ ಸ್ಥಳದಲ್ಲೇ ವೇದನೆ ಪಟ್ಟನು. ಇದೇ ಸ್ಥಳದಲ್ಲಿಯೇ ಆತನನ್ನು ಸೆರೆ ಹಿಡಿದರು. ಯೇಸುವನ್ನು ಸೆರೆ ಹಿಡಿದಂತ ಸೈನಿಕರು ಅವರನ್ನು ನ್ಯಾಯ ವಿಚಾರಣೆಗೆ ಪಿಲಾತನ ಬಳಿಗೆ ಈ ಮಾರ್ಗವಾಗಿಯೇ ಅವರನ್ನು ಕರೆದುಕೊಂಡು ಹೋದರು. ಎಣ್ಣೆ ಮರದ ಬೆಟ್ಟದಿಂದ ಯೆರೂಸಲೇಮ್ ಒಳಗೆ ಪ್ರವೇಶಿಸಲು ಸ್ತೆಫಾನನ ಬಾಗಿಲಿನಿಂದಲೇ ಒಳಗೆ ಹೋಗಲು ಸಾಧ್ಯ. ಅದೇ ಈ ಬಾಗಿಲು. ಯೇಸುವಿನ ಜನನಕ್ಕಿಂತ ಮೊದಲೇ ಈ ಗೋಡೆಗಳು ಕಟ್ಟಲ್ಪಟ್ಟಿದ್ದವು. ಸುಮಾರು 36 ಅಡಿ ಎತ್ತರವು 6 ಅಡಿ ಅಗಲವೂ ಇರುವ ಕಲ್ಲುಗಳಿಂದ ಈ ಗೋಡೆಯನ್ನು ಕಟ್ಟಿದರು. ಯೆರೂಸಲೇಮ್ ನಗರದ ಒಳಗೆ ಪ್ರವೇಶಿಸಲು ಸುಮಾರು 8 ದ್ವಾರಗಳಿವೆ. ಆ 8 ದ್ವಾರಗಳಲ್ಲಿ ಒಂದು ಈ ಸ್ತೆಫಾನನ ಬಾಗಿಲು. ಯಹೂದ್ಯರು ಇದನ್ನು ಸಿಂಹದ ಬಾಗಿಲು ಎಂದು ಕರೆಯುತ್ತಾರೆ. ಇದೇ ಸ್ಥಳದಲ್ಲಿ ಯಹೂದ್ಯರು ಸ್ತೆಫಾನನನ್ನು ಕೊಲೆ ಮಾಡಿದರು ಎಂಬ ಕಾರಣದಿಂದ ಈ ಬಾಗಿಲನ್ನು ಸ್ತೆಫನನ ಬಾಗಿಲು ಎಂದು ಕ್ರೈಸ್ತರು ಕರೆಯುತ್ತಾರೆ. ಇದು ಮಾತ್ರವಲ್ಲ, ಹೆರೋದನ ಬಾಗಿಲು, ದಮಸ್ಕದ ಬಾಗಿಲು, ನೂತನ ಬಾಗಿಲು, ಯೊಪ್ಪಾದ ಬಾಗಿಲು, ಚಿಯೋನ್ ಬಾಗಿಲು, ಕಸದ ಬಾಗಿಲು ಮತ್ತು ಚಿನ್ನದ ಬಾಗಿಲು ಎಂದು ಕರೆಯುವುದನ್ನು ನಾವು ನೋಡುತ್ತೇವೆ. ಏಕೆಂದರೆ ಈ ಮಾರ್ಗವಾಗಿ
ಮೆಸ್ಸಿಯ ಮಾತ್ರವೇ ಯೆರೂಸಲೇಮ್ ಒಳಗೆ ಪ್ರವೇಶಿಸಬೇಕೆಂದು ಯಹೂದ್ಯರು ನಂಬಿದ್ದಾರೆ. ಈಗ ಸ್ತೆಫನನ ಬಾಗಿಲಿನ ದಾರಿಯಾಗಿ ಯೆರೂಸಲೇಮ್ ಒಳಗೆ ಪ್ರವೇಶಿಸುತ್ತಿದ್ದೇವೆ. ಬಹಳ ಇಕ್ಕಟ್ಟಾದ ಮಾರ್ಗವಿದು. ಈ ಮಾರ್ಗದಲ್ಲಿಯೇ ಯೇಸುವನ್ನು ಸೆರೆ ಹಿಡಿದುಕೊಂಡು ಹೋದರು. ಆದುದರಿಂದ ಇದಕ್ಕೆ ಶಿಲುಬೆಯ ಮಾರ್ಗದ ಬಾಗಿಲು ಎಂದು ಇಂದಿಗೂ ಹೇಳುತ್ತಾರೆ. ನಾವು ಸಂಧಿಸುವ ಮೊದಲನೆಯ ಪವಿತ್ರ ಸ್ಥಳ ಬೆಥೆಸ್ದಾ ಕೊಳ. ಇದನ್ನು ಕೆಲವರು ಬೆತ್ಸೆತಾ ಕೊಳ ಎಂದು ಕರೆಯುತ್ತಾರೆ. ಇದು 5 ಮಂಟಪಗಳಿಂದ ಕೂಡಿದ ಕೊಳವಾಗಿದ್ದಿತ್ತು. ಶರೀರ ಸೌಖ್ಯ ಇಲ್ಲದವರು ಈ ಕೊಳದಲ್ಲಿ ನೀರು ಉಕ್ಕುವ ಸಮಯದಲ್ಲಿ ಮೊದಲು ಇಳಿದರೆ ರೋಗವು ಸೌಖ್ಯವಾಗುತ್ತದೆ ಎಂಬ ನಂಬಿಕೆ ಅವರಲ್ಲಿತ್ತು. 38 ವರ್ಷಗಳಿಂದಲೂ ಆ ಸದಾವಕಾಶಕ್ಕಾಗಿ ಕಾದಿದ್ದ ಒಬ್ಬ ರೋಗಿಯನ್ನು ಯೇಸುವು ಇದೇ ಸ್ಥಳದಲ್ಲಿ ಅವನನ್ನು ಸ್ವಸ್ಥಪಡಿಸಿದನು ಎಂದು ನಾವು ಸತ್ಯವೇದದಲ್ಲಿ ಓದುತ್ತೇವೆ. ಮತ್ತೆ ನಾವು ಶಿಲುಬೆಯ ಮಾರ್ಗದ ರಸ್ತೆಗೆ ಬರುತ್ತಿದ್ದೇವೆ. ಇಗೋ, ಕಾಣುತ್ತಿರುವ ಈ ಜೋಡಣೆಯ ಸೇತುವೆಯನ್ನು ನೋಡಿರಿ. ಪಿಲಾತನು ಇದೇ ಸೇತುವೆಯ ಮೇಲೆ ನಿಂತುಕೊಂಡು ಯೇಸುವನ್ನು ನೋಡಿ, ಇಗೋ ಮನುಷ್ಯ ಕುಮಾರನು ಎಂದು ಹೇಳಿದನು. ಇದರ ಪಕ್ಕದಲ್ಲಿರುವ ಕಟ್ಟಡದಲ್ಲಿಯೇ ಯೇಸುವನ್ನು ಬಂಧಿಸಿ ಚಾಟಿಯಿಂದ ಹೊಡೆದರು. ಯೇಸುವನ್ನು ನ್ಯಾಯ ವಿಚಾರಿಸಿದ ಈ ಸ್ಥಳದಲ್ಲಿಯೇ ಈ ಆಲಯವೂ ಇದೆ. ಹಾಗೂ ಇದೇ ಸ್ಥಳದಲ್ಲಿ ಪಿಲಾತನು ಯೇಸುವಿಗೆ ಮರಣದಂಡನೆಯನ್ನು ತೀರ್ಪಾಗಿ ಕೊಟ್ಟನು. ಸಾಮಾನ್ಯವಾಗಿ ಪಿಲಾತನಂತಿರುವ ರೋಮ ಅಧಿಕಾರಿಗಳು ಪಶ್ಚಿಮದ ಮಹಾಸಮುದ್ರದ ಪಕ್ಕದಲ್ಲಿರುವ ಸೆಸಾರಿಯಾ ಎಂಬ ನಗರದಲ್ಲಿಯೇ ವಾಸವಾಗಿರುವುದು ಸಹಜ. ಹಬ್ಬ ಹರಿದಿನಗಳಲ್ಲಿ ಮಾತ್ರವೇ ಇವರು ಯೆರೂಸಲೇಮಿಗೆ ಬರುತ್ತಿದ್ದರು. ಅದರಂತೆಯೇ ಪಸ್ಕಾ ಹಬ್ಬದ ಸಂದರ್ಭಗಳಲ್ಲಿ ಪಿಲಾತನು ಯೆರೂಸಲೇಮಿಗೆ ಬಂದು ಈ ಅರಮನೆಯಲ್ಲಿಯೇ ವಾಸ ಮಾಡುತ್ತಿದ್ದನು. ಆದುದರಿಂದಲೇ ಈ ಅರಮನೆಯಿಂದಲೇ ಯೇಸುವಿಗೆ ನ್ಯಾಯ ತೀರ್ಪನ್ನು ಕೊಟ್ಟನು. ಇದು ಶಿಲುಬೆಯ ಮಾರ್ಗದ ಮೊದಲ ಸ್ಥಳ. ಈಗ ನಾವು ನೋಡುತ್ತಿರುವುದು ಶಿಲುಬೆಯ ಮಾರ್ಗದ ಎರಡನೆಯ ಸ್ಥಳ. ಇದೇ ಸ್ಥಳದಲ್ಲಿ ಯೇಸುವಿನ ಭುಜದ ಮೇಲೆ ಭಾರವಾದ ಶಿಲುಬೆಯನ್ನು ಹೊರಿಸಿದರು. ಸಮೀಪದಲ್ಲಿಯೇ ನಾವು ನೋಡುತ್ತಿರುವ ಈ ಕಟ್ಟಡವು ಫ್ರಾನ್ಸಿಸ್ಕೋ ಸಭೆಯ ವಿವಿಲಿಯ ಮಹಾವಿದ್ಯಾಲಯ. ಇದರಲ್ಲಿಯೇ ಯೇಸುವಿನ ಕಾಲದ ಪ್ರಾಚೀನ ವಸ್ತುಗಳನ್ನು ಪ್ರವಾಸಿಗರ ಪ್ರದರ್ಶನಕ್ಕಾಗಿ ಇಟ್ಟಿದ್ದಾರೆ. ಇದು ಮೊದಲನೆಯ ಸಾರಿ ಯೇಸುವು ಕೆಳಗೆ ಬಿದ್ದ 3ನೆಯ ಸ್ಥಳ. ಆರ್ಮೇನಿಯ ದೇಶದ ಕ್ರೈಸ್ತರು ಇದನ್ನು ಕೊಂಡುಕೊಂಡು ಒಂದು ಚಿಕ್ಕ ಆಲಯವನ್ನು ಕಟ್ಟಿದ್ದಾರೆ. ಮರಿಯಳು ಯೇಸುವನ್ನು ಸಂಧಿಸಿದ 4ನೆಯ ಸ್ಥಳವು ಇದಾಗಿದೆ. ಇದು ನೆನಪಿನ ಚಿಹ್ನೆಯಾಗಿ ಇಲ್ಲಿ ಚಿತ್ರಿಸಲ್ಪಟ್ಟಿದೆ. ಇದು ಸಹ ಅರ್ಮೇನಿಯ ಕ್ರೈಸ್ತರಿಂದ ಕಟ್ಟಲ್ಪಟ್ಟು ಅವರಿಂದಲೇ ಪೋಷಿಸಲ್ಪಡುತ್ತದೆ. ಯೇಸುವಿನ ಭಾರವಾದ ಶಿಲುಬೆಯನ್ನು ಹೊರಲು ಸಿರೇನೆ ಊರನ್ನು ಸೇರಿದ ಸೀಮೋನನು ಸಹಾಯ ಮಾಡಿದ ಸ್ಥಳವು ಇದೇ ಆಗಿದೆ. ಇದು ಒಂದು ಚಿಕ್ಕ ಆರಾಧನಾ ಗುಡಾರವಾಗಿ ಇಂದೂ ಸಹ ಇದೆ. ಈ ಬೀದಿಯಲ್ಲಿ ನಾವು ಈಗ ನೋಡುತ್ತಿರುವುದು ವೆರೋನಿಕಳು ಯೇಸುವಿನ ಮುಖವನ್ನು ಹೊರೆಸುವ ಸ್ಥಳ. ಯೇಸುವಿನ ಮುಖವನ್ನು ಬಟ್ಟೆಯಿಂದ ಹೊರಿಸಿದಾಗ ಆ ಬಟ್ಟೆಯಲ್ಲಿ ಯೇಸುವಿನ ಮುಖದ ಗುರುತು ಮುದ್ರಿಸಲ್ಪಟ್ಟಿತ್ತು ಎಂಬ ನಂಬಿಕೆಯು ಇಂದಿಗೂ ಕ್ರೈಸ್ತರ ಮನದಲ್ಲಿದೆ. ಶಿಲುಬೆಯನ್ನು ಹೊತ್ತುಕೊಂಡು ಹೋಗುವಾಗ ಯೇಸುವು 2ನೇ ಬಾರಿ ಕೆಳಗೆ ಬಿದ್ದನು. ಇದು 7ನೆಯ ಸ್ಥಳ. ಈ ಸ್ಥಳವು ಯೇಸುವಿನ ಕಾಲದಲ್ಲಿ ನಗರದ ಸೀಮೆಯಾಗಿತ್ತು. ಯೆರೂಸಲೇಮ್ ನಗರದ ಸ್ತ್ರೀಯರು ಯೇಸುವಿಗೆ ಸಮಾಧಾನ ಹೇಳಿದ ಸ್ಥಳವು ಇದೇ ಆಗಿದೆ. ಆ ಕಾಲದಲ್ಲಿ ಈ ಸ್ಥಳವು ನಗರದ ಹೊರವಲಯದಲ್ಲಿತ್ತು. ಇದೇ ಸ್ಥಳದಿಂದ ಯೇಸುವು ಕಲ್ವಾರಿಯ ಗುಡ್ಡಕ್ಕೆ ಹೋದನು. ಹೋಗುವಾಗ 3 ಬಾರಿ ಕೆಳಗೆ ಬಿದ್ದನು. ಆ ಸ್ಥಳವನ್ನೇ ಈಗ ನಾವು ನೋಡುತ್ತಿದ್ದೇವೆ. ಇದರ ಸಮೀಪವೇ ಎಥಿಯೋಪಿಯೋ ಕ್ರೈಸ್ತರ ಆಲಯವು ಇರುವುದನ್ನು ನಾವು ನೋಡಬಹುದು. ಇದಾದ ನಂತರ
ನಾವು ಗೊಲ್ಗತಾ ಎಂದು ಕರೆಯಲ್ಪಡುವ ಕಲ್ವಾರಿ ಬೆಟ್ಟದ ಸ್ಥಳಕ್ಕೆ ಬರುತ್ತಿದ್ದೇವೆ. ಈಗ ನಾವು ನೋಡುತ್ತಿರುವುದು ಕಲ್ವಾರಿಯ ಮಹಾ ಆಲಯ. ಈ ಮಹಾ ಆಲಯದ ಹೊರಭಾಗದಲ್ಲಿಯೇ ಯೇಸುವಿನ ವಸ್ತ್ರಗಳನ್ನು ಕಳಚಿದರು. ಈಗ ನಾವು ಆ ಮಹಾ ಆಲಯದ ಒಳಗೆ ಪ್ರವೇಶಿಸುತ್ತಿದ್ದೇವೆ. ಪ್ರವೇಶಿಸಿದ ಕೂಡಲೇ ಬಲಗಡೆಯಲ್ಲಿ ಅನೇಕ ಮೆಟ್ಟಿಲುಗಳು ಇರುವುದನ್ನು ನಾವು ನೋಡಬಹುದು. ಈ ಮೆಟ್ಟಿಲುಗಳ ಮೂಲಕ ನಾವು ಹೋದರೆ ಯೇಸುವನ್ನು ಶಿಲುಬೆಗೇರಿಸಿದ ಆ ಪವಿತ್ರ ಸ್ಥಳಕ್ಕೆ ಬರುತ್ತೇವೆ. ಯೇಸುವು ಪ್ರಾಣ ಬಿಟ್ಟಂತ ಸ್ಥಳವು ಇದೇ ಆಗಿದೆ. ಯೇಸುವನ್ನು ಶಿಲುಬೆಗೇರಿಸಿದ ಈ ಐತಿಹಾಸಿಕ ಸ್ಥಳವನ್ನು ರೋಮ ಚಕ್ರವರ್ತಿಯಾದ ಕಾನ್ಸ್ಟಂಟೈನ್ ಎಂಬುವವನ ತಾಯಿಯು ಸಂತ ಹೆಲೆನ ಕ್ರಿಸ್ತ ಶಕ 326ರಲ್ಲಿ ಕಂಡು ಹಿಡಿದಂಥ ಸ್ಥಳವಾಗಿದೆ. ಗ್ರೀಕ್ ಕ್ರೈಸ್ತರಿಗೆ ಈ ಸ್ಥಳವು ಸ್ವಂತವಾಗಿದೆ. ಯೇಸುವು ಪ್ರಾಣ ಬಿಟ್ಟ ಸ್ಥಳದಿಂದ ಕೆಳಗಿಳಿದು ನಡೆದರೆ ಯೇಸುವಿನ ಶರೀರಕ್ಕೆ ಪರಿಮಳ ತೈಲವನ್ನು ಹಚ್ಚಿದಂತಹ ಆ ಸ್ಥಳವನ್ನು ನೋಡಬಹುದು. ಈ ಮಹಾ ಆಲಯವು ಒಂದು ದೇವಾಲಯವಾಗಿ ಕಾಣಿಸುತ್ತದೆ. ಆದರೆ ಗ್ರೀಕ್ ಕ್ರೈಸ್ತರಿಗೂ, ಅರ್ಮೇನಿಯ ಕ್ರೈಸ್ತರಿಗೂ, ಐಗುಪ್ತ ಕ್ರೈಸ್ತರಿಗೂ, ರೋಮನ್ ಕಥೋಲಿಕ ಕ್ರೈಸ್ತರಿಗೂ ಸ್ವಂತವಾದ ಬೇರೆ ಬೇರೆ ಸ್ಥಳಗಳು ಈ ಮಹಾ ಆಲಯದಲ್ಲಿ ಇರುವುದು ಇಂದಿನ ವಾಡಿಕೆಯಾಗಿದೆ. ಆದುದರಿಂದ ಇವರು ಪ್ರತ್ಯೇಕವಾಗಿ ಆರಾಧನೆಯನ್ನು ಸಲ್ಲಿಸುತ್ತಾರೆ. ಇದರ ಇನ್ನೊಂದು ವಿಶೇಷವೇನೆಂದರೆ ಈ ಮಹಾ ಆಲಯದ ಬಾಗಿಲು ಒಂದು ಇಸ್ಲಾಮಿಯ ಕುಟುಂಬಕ್ಕೆ ಸ್ವಂತವಾದದ್ದು. ಆದ ಕಾರಣ ದಿನನಿತ್ಯ ಮುಂಜಾನೆ 5 ಗಂಟೆಗೆ ಬಾಗಿಲನ್ನು ತೆರೆಯುತ್ತಾರೆ. ರಾತ್ರಿ 9 ಗಂಟೆಗೆ ಬಾಗಿಲನ್ನು ಮುಚ್ಚಿಬಿಡುತ್ತಾರೆ. ನಮ್ಮ ಕರ್ತನಾದ ಯೇಸುವು ಮರಣವನ್ನು ಜಯಿಸಿದ ಸ್ಥಳದಲ್ಲಿ ಈಗ ನಾವು ಇದ್ದೇವೆ. ಯೇಸುವು ಮರಣವನ್ನು ಹೊಂದಿದ್ದು ಮಾತ್ರವಲ್ಲ, ಆತನು 3ನೇ ದಿನ ಜೀವದಿಂದ ಎದ್ದ ಸ್ಥಳವು ಈ ಪರಿಶುದ್ಧ ಸ್ಥಳವಾಗಿದೆ. ಯೇಸುವು ಜೀವಿಸಿದ ಕಾಲದಲ್ಲಿ ಇದ್ದ ಹಳೆಯ ಯೆರೂಸಲೇಮ್ ನಗರವು ಇದಾಗಿದೆ. ಇಂದು ಈ ನಗರದಲ್ಲಿ 4 ಭಾಗಗಳಿವೆ. ಇಸ್ಲಾಮಿಯರ ವಾಸಸ್ಥಳ, ಅರೇಬಿಯ ಕ್ರೈಸ್ತರ ವಾಸಸ್ಥಳ, ಅರ್ಮೇನಿಯ ಕ್ರೈಸ್ತರ ವಾಸಸ್ಥಳ, ನಂತರ ಯಹೂದ್ಯರ ವಾಸಸ್ಥಳ ಎಂಬುದಾಗಿ ಈ 4 ಭಾಗಗಳಲ್ಲಿ 4 ಗುಂಪಿನವರು ಬೇರೆ ಬೇರೆಯಾಗಿ ವಾಸಿಸುತ್ತಿದ್ದಾರೆ. ಕ್ರೈಸ್ತರ ಭಾಗದಲ್ಲಿರುವ ಈ ಕಲ್ವಾರಿ ಬೆಟ್ಟದಿಂದ ನಾವು ಅರ್ಮೇನಿಯ ಕ್ರೈಸ್ತ ಭಾಗದ ಮಾರ್ಗವಾಗಿ ಚಿಯೋನ್ ಬೆಟ್ಟದ ಸ್ಥಳಕ್ಕೆ ಹೋಗುತ್ತಿದ್ದೇವೆ. ಈ ಯೆರೂಸಲೇಮ್ ನಗರವು 2 ಬೆಟ್ಟಗಳ ಮಧ್ಯದಲ್ಲಿ ಕಟ್ಟಲ್ಪಟ್ಟಿದೆ. ಅರಸನಾದ ಸೊಲೊಮೋನನು ಕಟ್ಟಿದ ಆಲಯವಿದ್ದ, ಅಂದರೆ ಇಂದು ಮಸೂದಿ ಇರುವ ಸ್ಥಳ ಮೋರಿಯ ಬೆಟ್ಟದ ಸ್ಥಳ. ನಂತರ ಅರ್ಮೇನಿಯ ಕ್ರೈಸ್ತರನ್ನು ದಾಟಿ ಪಶ್ಚಿಮ ಭಾಗದಲ್ಲಿ ಹೋದರೆ ಚಿಯೋನ್ ಬೆಟ್ಟವನ್ನು ಸೇರಬಹುದು. ಬಾಬಿಲೋನ್ ನದಿಯ ಸಮೀಪದಲ್ಲಿ ಕುಳಿತುಕೊಂಡು ನಾವು ಚಿಯೋನನ್ನು ನೆನೆಸಿ ಅಳುತ್ತೇವೆ ಎಂದು ಇಸ್ರಾಯೇಲ್ ಜನರು ಬಾಬಿಲೋನ್ನಲ್ಲಿ ಗುಲಾಮರಾಗಿ ಇದ್ದಾಗ ಪ್ರಲಾಪಿಸಿ ಅತ್ತರು. ಅವರು ಚಿಯೋನ್ ಎಂದು ಹೇಳುವುದು ಯೆರೂಸಲೇಮನ್ನು, ಯೆರೂಸಲೇಮ್ನಲ್ಲಿರುವ ಆ ಆಲಯವನ್ನು. ಆ ಆಲಯದಲ್ಲಿರುವ ಯೆಹೋವ ದೇವರನ್ನು ಎಂಬುದಾಗಿ, ಅಂದರೆ ಬಾಬಿಲೋನ್ನಲ್ಲಿ ಗುಲಾಮರಾಗಿದ್ದ ಇಸ್ರಾಯೇಲ್ ಜನರು ಮನಸಂಕಟದಿಂದ ಯೆಹೋವ ದೇವರನ್ನು ನೆನೆಸಿ ಪ್ರಾರ್ಥಿಸಿದರು. ಆದರೆ ಕ್ರೈಸ್ತರಿಗೆ ಚಿಯೋನ್ ಬೆಟ್ಟದ ಸಮೀಪದಲ್ಲಿರುವ ಕಲ್ವಾರಿ ಬೆಟ್ಟವನ್ನು, ಕಲ್ವಾರಿಯಲ್ಲಿ ಸತ್ತು ಪುನರುತ್ಥಾನ ಹೊಂದಿದ ಯೇಸುವಿನ ಬಗ್ಗೆ ತಿಳಿಸುವಂತದಾಗಿದೆ. ಆದುದರಿಂದ ಕ್ರೈಸ್ತರಾದ ನಮಗೆ ಇಂದು ಚಿಯೋನ್ ಬೆಟ್ಟ ಎಂದು ಹೇಳಿದರೆ ನಮಗೆ ಬಿಡುಗಡೆ ಸಿಕ್ಕಿದ ಕಲ್ವಾರಿ ಬೆಟ್ಟವನ್ನೇ ನಾವು ನೆನೆಸಿ ನೋಡುತ್ತೇವೆ.
ಅರ್ಮೇನಿಯಾ ಭಾಗದಲ್ಲಿದ್ದ ಚಿಯೋನ್ ಬಾಗಿಲ ದಾರಿಯಾಗಿ ಯೆರೂಸಲೇಮ್ ನಗರದ ಹೊರಗೆ ಬರುತ್ತಿದ್ದೇವೆ. ಈ ಸ್ಥಳವೇ ಚಿಯೋನ್ ಬೆಟ್ಟದ ಸ್ಥಳ. ಈಗ ನಾವು ನೋಡುತ್ತಿರುವ ಈ ಪರಿಶುದ್ಧ ಸ್ಥಳವೇ ಮೇಲಂತಸ್ತಿನ ಕೋಣೆ ಎಂದು ಹೇಳುತ್ತಾರೆ. ಅಂದರೆ ಯೇಸು ತನ್ನ ಶಿಷ್ಯರೊಂದಿಗೆ ಕಡೆಯ ರಾತ್ರಿ ಭೋಜನವನ್ನು ಮಾಡಿದಂಥ ಸ್ಥಳವು ಇದೆ. ಯಹೂದ್ಯರಿಗೆ ಸ್ವಂತವಾಗಿರುವ ಈ ಸ್ಥಳವು ಬಹಳ ಸಾಧಾರಣವಾಗಿ ಇದೆ. ಆದರೆ ಪ್ರವಾಸಿಗಳೆಲ್ಲರೂ ಇದನ್ನು ನೋಡುವುದಕ್ಕೆ ಯಾವುದೇ ತಡೆಯಿಲ್ಲ. ನವೀಕರಣವನ್ನು ಏರ್ಪಡಿಸಿದ ಸ್ಥಳವೂ ಇದೆ. ಆದುದರಿಂದ ಕ್ರೈಸ್ತರಾದ ನಮಗೆ ಇದು ಬಹಳ ಪ್ರಾಮುಖ್ಯವಾದ ಪರಿಶುದ್ಧ ಸ್ಥಳ. ಯೇಸುವಿನ ಪ್ರಸನ್ನತೆ ನಮ್ಮೊಂದಿಗೆ ಸದಾ ಕಾಲವೂ ಇರುತ್ತದೆ ಎಂಬುದನ್ನು ಈ ಸ್ಥಳವು ನಮಗೆ ತೋರಿಸಿಕೊಡುತ್ತದೆ. ಇಲ್ಲಿಂದ ನಾವು ಮುಂದೆ ನಡೆದು ಹೋದರೆ ಪೇತ್ರನು ಯೇಸುವನ್ನು ನಿರಾಕರಿಸಿದ ಸ್ಥಳವನ್ನು ಬಂದು ಸೇರಬಹುದು. ಯೇಸುವು ಬಂಧಿಸಲ್ಪಟ್ಟು ಸೆರೆಮನೆಗೆ ಹೋದಾಗ ಪೇತ್ರನು 3 ಸಾರಿ ಯೇಸುವನ್ನು ನಿರಾಕರಿಸಿದನು. ಕೋಳಿ ಕೂಗುವ ಮುನ್ನ ಪೇತ್ರನು 3 ಸಾರಿ ಯೇಸುವನ್ನು ನಿರಾಕರಿಸಿದನು ಎಂಬುದಾಗಿ ಜ್ಞಾಪಕಪಡಿಸುವ ಆಲಯವೇ ಇದು. ಇದನ್ನು ಕೋಳಿ ಕೂಗುವ ಸಂತ ಪೇತ್ರನ ಆಲಯ ಎಂದು ಕರೆಯುತ್ತಾರೆ. ಆದುದರಿಂದ ಈ ಆಲಯದ ಮೇಲೆ ಕೋಳಿಯ ಸ್ವರೂಪವನ್ನು ನಾವು ನೋಡಬಹುದು. ಆ ಸ್ಥಳದಿಂದ ಕೆದ್ರೋನ್ ತಗ್ಗಿಗೆ ಸೇರಿದ ರಸ್ತೆಯಲ್ಲಿ ದಕ್ಷಿಣದ ದಿಕ್ಕಿನ ಕಡೆಗೆ ಹೋದರೆ ಸಿಲೋವಾ ಎಂಬ ಕೊಳ ಇರುವ ಸ್ಥಳದಲ್ಲಿ ಬಂದು ಸೇರಬಹುದು. ಹಳೆಯ ಒಡಂಬಡಿಕೆಯ ಕಾಲದಲ್ಲಿ ಯೆರೂಸಲೇಮಿನ ಪಶ್ಚಿಮದ ಗೋಡೆಯ ಪಕ್ಕದಲ್ಲಿ ಒಂದು ನೀರಿನ ಬುಗ್ಗೆ ಇರುವುದನ್ನು ನೋಡಬಹುದು. ಆ ನೀರಿನ ಬುಗ್ಗೆಯ ನೀರನ್ನು ಉಪಯೋಗಿಸುವುದಕ್ಕಾಗಿ ಯೆಹೆಜ್ಕೇಲ ಅರಸನು ಒಂದು ಉದ್ದವಾದ ಕಾಲುವೆಯನ್ನು ಕಟ್ಟಿಸಿ ಈ ಸಿಲೋವಾ ಕೊಳಕ್ಕೆ ಕೊಂಡು ಬಂದು ಸೇರಿಸಿದನು. ಇಲ್ಲಿ ಇಂದಿಗೂ ನೀರು ಇರುವುದು ನಮಗೆ ಆಶ್ಚರ್ಯವನ್ನು ತರುತ್ತದೆ. ಹುಟ್ಟು ಕುರುಡನಾದ ಒಬ್ಬ ವ್ಯಕ್ತಿಯು ತನ್ನ ದೃಷ್ಟಿಯನ್ನು ಪಡೆದುಕೊಳ್ಳಲು ಈ ಕೊಳದಲ್ಲಿಯೇ ಅವನ ಕಣ್ಣುಗಳನ್ನು ತೊಳೆದುಕೊಳ್ಳುವಂತೆ ಯೇಸು ಹೇಳಿದನು. ಇಂದು ಈ ಕೊಳವು ಇಸ್ಲಾಮಿಯರಿಗೆ ಸ್ವಂತವಾದದ್ದಾಗಿದೆ. ಈಗ ನಾವು ಬಂದು ಸೇರಿರುವ ಸ್ಥಳ ಬೆಥಾನಿಯಾ. ಯೆರೂಸಲೇಮಿನಿಂದ ಎಣ್ಣೆಯ ಮರದ ಬೆಟ್ಟವನ್ನು ದಾಟಿ ಯೆರಿಕೋ ನಗರಕ್ಕೆ ಹೋಗುವ ದಾರಿಯಲ್ಲಿ ಈ ಬೆಥಾನಿಯಾವು ಇದೆ. ಬೆಥಾನಿಯಾ ಎಂದರೆ ಸಮಾಧಾನದ ಮನೆ ಎಂದು ಅರ್ಥ. ಅಂದರೆ ಯೇಸುವಿನ ಕಾಲದಲ್ಲಿ ಗಲಿಲಾಯದಿಂದ ಯೆರಿಕೋ ನಗರದ ಮಾರ್ಗವಾಗಿ ಯಹೂದ್ಯರು ಯೆರೂಸಲೇಮ್ ನಗರಕ್ಕೆ ಬರುತ್ತಿದ್ದರು. ಉದ್ದವಾದ ಆ ಮರುಭೂಮಿಯನ್ನು ದಾಟಿ ಬಂದರೆ ಮೊದಲು ಸಿಗುವುದು ಈ ಊರಾಗಿದೆ. ಆದುದರಿಂದಲೇ ಯೇಸುವು ಕೂಡ ಗಲಿಲಾಯದಿಂದ ಯೆರೂಸಲೇಮ್ ನಗರಕ್ಕೆ ಬಂದಾಗ ಈ ಬೆಥಾನಿಯದಲ್ಲಿ ಜೀವಿಸುತ್ತಿದ್ದ ಲಾಜರನು, ಮಾರ್ತಳು ಮತ್ತು ಮರಿಯಳ ಮನೆಯಲ್ಲಿ ವಿಶ್ರಾಂತಿಸಿ ಹೋಗುತ್ತಿದ್ದನು. ಆದುದರಿಂದ ಅವರು ಯೇಸುವಿಗೆ ಸ್ನೇಹಿತರಾಗಿದ್ದರು. ಯೇಸು ಸ್ವಾಮಿಯು ಯೆರೂಸಲೇಮ್ ನಗರಕ್ಕೆ ಪ್ರವೇಶಿಸಲು ಈ ಊರಿನಿಂದಲೇ ಆ ಕತ್ತೆ ಮರಿಯನ್ನು ಕರೆದುಕೊಂಡು ಬಂದರು. ಮಾರ್ತಳು, ಮರಿಯಳು ಜೀವಿಸಿದ ಆ ಮನೆಯು ಈಗ ನಾವು ನೋಡುತ್ತಿರುವ ಸುಂದರವಾದ ದೇವಾಲಯ. ಇದರ ಪಕ್ಕದಲ್ಲಿ ಈಗ ನಾವು ನೋಡುತ್ತಿರುವುದು ಲಾಜರನ ಸಮಾಧಿ. ಈ ಸಮಾಧಿಯಿಂದಲೇ ಯೇಸುವು ಲಾಜರನೇ ಹೊರಗೆ ಬಾ ಎಂದು ಕೂಗಿ ಅವನಿಗೆ ಪ್ರಾಣ ಕೊಟ್ಟನು. ಈಗ ನಾವು ನೋಡುತ್ತಿರುವುದು ಅಯನ್ ಗೆರಿಮ್ ಎಂಬ ಗ್ರಾಮ. ಇದು ಯೆರೂಸಲೇಮಿನಿಂದ ಸುಮಾರು 10 ಕಿಲೋಮೀಟರ್ ದೂರದಲ್ಲಿದೆ. ಈ ಊರಲ್ಲೇ ಜಕರಿಯಾ ಮತ್ತು ಎಲಿಜಬೆತ್ ಎಂಬ ದಂಪತಿಯರು ವಾಸವಾಗಿದ್ದರು. ಇದೇ ಸ್ಥಳದಲ್ಲಿ ಸ್ನಾನಿಕನಾದ ಯೋಹಾನನು ಜನಿಸಿದನು. ಮರಿಯಳಿಗೆ ದೇವದೂತರು ನಜರೇತ್ ಊರಲ್ಲಿ ಶುಭ ಸಂದೇಶವನ್ನು ಸಾರಿದರು. ಅದನ್ನು ಕೇಳಿದ ಮರಿಯಳು ತನ್ನ ಸಂಬಂಧಿಕರಾದ ಎಲಿಜಬೆತ್ತನ್ನು ಸಂಧಿಸಲು ಈ ಊರಿಗೆ ಬಂದಳು. ನಜರೇತಿನಿಂದ ಸುಮಾರು 75 ಕಿಲೋಮೀಟರ್ ದೂರದಲ್ಲಿರುವ ಈ ಊರಿಗೆ ಆ ಕಾಲದಲ್ಲಿ ಪ್ರಯಾಣ ಮಾಡುವುದೆಂದರೆ ಅದು ಬಹಳ ಕಠಿಣಕರವಾದದ್ದು.
ಮರಿಯಳು ನನ್ನ ಪ್ರಾಣವು ಕರ್ತನನ್ನು ಕೊಂಡಾಡುತ್ತದೆ ಎಂಬುದಾಗಿ ಹಾಡಿದ ಆ ಹಾಡು ಈಗ ಆ ಆಲಯದಲ್ಲಿ ಅನೇಕ ಭಾಷೆಗಳಲ್ಲಿ ಬರೆಯಲ್ಪಟ್ಟಿದೆ. ಆತನು ಜನಿಸಿದ ಆ ಪವಿತ್ರ ಸ್ಥಳವೇ ಇಂದು ಇಲ್ಲಿ ಗುಹೆಯ ಆಕಾರದಲ್ಲಿ ಇರುವ ಆಲಯವನ್ನು ನಾವು ಈಗ ನೋಡುತ್ತಿದ್ದೇವೆ. ಜಕರಿಯನು ಮತ್ತು ಎಲಿಜಬೆತಳು ಜೀವಿಸಿದ ಮನೆಯು ಇದೇ ಆಗಿದೆ. ಹಾಗೂ ಇದೇ ಸ್ಥಳದಲ್ಲಿ ಅವರ ಪ್ರಾರ್ಥನೆಯನ್ನು ಕೇಳಿ ದೇವರು ಅವರಿಗೆ ಮಕ್ಕಳ ಭಾಗ್ಯವನ್ನು ಕೊಟ್ಟನು. ಆ ಸಂತೋಷದಿಂದಲೇ ಇಸ್ರಾಯೇಲ್ ಜನರ ದೇವರಾಗಿರುವ ಕರ್ತನಿಗೆ ಸ್ತೋತ್ರ ಎಂದು ಜಕರಿಯನು ದೇವರನ್ನು ಮಹಿಮೆಪಡಿಸಿ ಹಾಡಿದಂತ ಆ ಹಾಡಿನ ಸಾಲುಗಳನ್ನು ಅನೇಕ ಭಾಷೆಗಳಲ್ಲಿ ಬರೆದು ಚಿತ್ರಿಸಿರುವುದನ್ನು ನಾವು ನೋಡಬಹುದು. ಯೇಸುವು ಕಾಲಿಟ್ಟ ಆ ಸ್ಥಳವು ಯಾವುದೆಂದು ನೋಡಿದರೆ ಇಂದು 3 ದೇಶಗಳನ್ನು ನಾವು ತೋರಿಸಬಹುದು. ಇಸ್ರಾಯೇಲ್ ಎಂದು ಕರೆಯಲ್ಪಡುವ ಪಾಲಸ್ತೀನ ದೇಶ, ಮಗುವಾಗಿದ್ದಾಗ ಯೇಸುವನ್ನು ಹೊತ್ತುಕೊಂಡು ಹೋದ ಐಗುಪ್ತ ದೇಶ, 3ನೇದಾಗಿ ಯೇಸುವು ಕೆಲವು ಸಾರಿ ಹೋಗಿ ಬೋಧನೆ ಮಾಡಿದಂಥ ಅದ್ಭುತಗಳನ್ನು ಸಹ ಮಾಡಿದ ಇಂದಿನ ಯೋರ್ದಾನ್ ದೇಶ. ಆದುದರಿಂದ ಇಂದು ಪವಿತ್ರ ಭೂಮಿ ಎಂದು ಹೇಳುವುದಾದರೆ ಯೋರ್ದಾನ್ ದೇಶವನ್ನೂ ಸಹ ನಾವು ಕರೆಯಬಹುದು. ಈಗ ಯೋರ್ದಾನ್ ನದಿಯ ಮಾರ್ಗವಾಗಿ ಯೋರ್ದಾನ್ ದೇಶಕ್ಕೆ ಬರುತ್ತಿದ್ದೇವೆ. ಈ ದೇಶದಲ್ಲಿ ಬಹುಸಂಖ್ಯಾತರು ಅರೇಬಿಯಾ ಜನಾಂಗದ ಇಸ್ಲಾಮಿಯರು ಆಗಿದ್ದಾರೆ. ಈಗ ನಾವು ನೋಡುತ್ತಿರುವ ಈ ಸ್ಥಳ ನೆಬೋ ಬೆಟ್ಟದಲ್ಲಿ ಕಟ್ಟಲ್ಪಟ್ಟಿರುವ ಆಲಯ. ಮೋಶೆಯ ನಾಯಕತ್ವದಲ್ಲಿ ಇಸ್ರಾಯೇಲ್ ಜನರು ಐಗುಪ್ತದಿಂದ ಬಿಡುಗಡೆಯನ್ನು ಹೊಂದಿದರು. ಅಲ್ಲಿಂದ ಸೀನಾಯ್ ಮರುಭೂಮಿಯ ಮಾರ್ಗವಾಗಿ ಪ್ರಯಾಣ ಮಾಡಿ ಮೋವಾಬ್ ದೇಶವನ್ನು ಬಂದು ಸೇರಿದ್ದರೆಂದು ಸತ್ಯವೇದದಲ್ಲಿ ನಾವು ಓದುತ್ತೇವೆ. ಈ ನೆಬೋ ಬೆಟ್ಟ ಆ ಮೋವಾಬ್ ದೇಶಕ್ಕೆ ಸೇರಿದ ಸ್ಥಳವಾಗಿದೆ. ಆ ಬೆಟ್ಟಕ್ಕೆ ಮೋಶೆಯು ಬಂದಾಗ ಆತನಿಗೆ ವಯಸ್ಸಾಗಿತ್ತು. ಆತನಿಂದ ಜನರನ್ನು ದಾರಿ ನಡೆಸಲು ಆಗಲಿಲ್ಲ. ಈ ಬೆಟ್ಟದ ಮೇಲಿನಿಂದಲೇ ಆ ವಾಗ್ದಾನ ಮಾಡಲ್ಪಟ್ಟ ದೇಶವನ್ನು ನೋಡಬೇಕೆಂದು ದೇವರು ಮೋಶೆಗೆ ಆಜ್ಞಾಪಿಸಿದನು. ಈ ಸ್ಥಳದಿಂದ ನೋಡುವುದಾದರೆ ವಾಗ್ದಾನ ಮಾಡಲ್ಪಟ್ಟ ಆ ಕಾನಾನ್ ದೇಶವನ್ನು ನೋಡಬಹುದು. ಇದೇ ಬೆಟ್ಟದ ಮೇಲೆಯೇ ಮೋಶೆಯು ಪ್ರಾಣವನ್ನು ಬಿಟ್ಟನು. ಆದರೆ ಆತನಿಗೆ ಸಮಾಧಿಯು ಇಲ್ಲದಿರುವುದರಿಂದ ಆತನು ಆಕಾಶಕ್ಕೆ ಎತ್ತಲ್ಪಟ್ಟನು ಎಂದು ಯಹೂದ್ಯರು ನಂಬಿದರು. ಆತನ ಜ್ಞಾಪಕಾರ್ಥವಾಗಿ ಇಲ್ಲಿ ಈ ಆಲಯವನ್ನು ಕಟ್ಟಿದ್ದಾರೆ. ಅದು ಮಾತ್ರವಲ್ಲದೆ ಚಿನ್ನದ ಆಕಳನ್ನು ಪೂಜಿಸಿದ ಕಾರಣ ಇಸ್ರಾಯೇಲ್ ಜನರನ್ನು ದೇವರು ವಿಷ ಸರ್ಪಗಳಿಂದ ಅವರನ್ನು ದಂಡಿಸಿದನು. ಆದರೆ ಅವರನ್ನು ಕ್ಷಮಿಸುವಂತೆ ಮೋಶೆಯು ಕೇಳಿಕೊಂಡಾಗ ತಾಮ್ರದ ಸರ್ಪವನ್ನು ಮಾಡಿ ಅದನ್ನು ಮೇಲಕ್ಕೆತ್ತಿ ನಿಲ್ಲಿಸಿ ಅದನ್ನು ನೋಡುವವರು ಬದುಕಿಕೊಳ್ಳುವರು ಎಂದು ದೇವರು ವಾಗ್ದಾನ ಮಾಡಿದನು. ಅದರಂತೆ ನೋಡಿದವರು ಬದುಕಿಕೊಂಡರು. ಆ ತಾಮ್ರದ ಸರ್ಪವನ್ನು ಮೇಲೆ ಎತ್ತಿದಾಗ ಹೇಗೆ ಜನರು ತಪ್ಪಿಸಿಕೊಂಡರೋ ಅದೇ ರೀತಿಯಲ್ಲಿಯೇ ಶಿಲುಬೆಯಲ್ಲಿ ಜಡಿಯಲ್ಪಟ್ಟಂತ ಯೇಸುವನ್ನು ದೃಷ್ಟಿಸುವ ಸರ್ವಲೋಕದ ಜನರಿಗೂ ತಮ್ಮ ಪಾಪದಿಂದಲೂ ಮರಣದ ಬಂಧನದಿಂದಲೂ ತಪ್ಪಿಸಿಕೊಂಡು ನಿತ್ಯ ಜೀವವನ್ನು ಪಡೆದುಕೊಳ್ಳುವರು ಎಂದು ದೇವರು ಆತನು ನಂಬುವವರಿಗೆ ವಾಗ್ದಾನ ಮಾಡಿದ್ದಾನೆ. ಈ ಪವಿತ್ರ ಭೂಮಿಗೆ ನಾವು ಪ್ರಯಾಣ ಮಾಡಿದ್ದು ನಮ್ಮೆಲ್ಲರಿಗೂ ಶ್ರೇಷ್ಠ ಅನುಭವವಾಗಿದೆ. ಯೇಸು ಜನಿಸಿ ಬಾಳಿದ ಈ ಸ್ಥಳವನ್ನು ಕಂಡೆವು ಎಂಬುದು ಮಾತ್ರವಲ್ಲದೆ ದೇವರು ಪ್ರಕಟಿಸಿರುವ ಸತ್ಯವೇದವನ್ನು ಇನ್ನೂ ಅಧಿಕವಾಗಿ ಅರ್ಥ ಮಾಡಿಕೊಳ್ಳಲು ಈ ಪ್ರಯಾಣವು ನಮಗೆ ಬಹಳವಾಗಿ ಸಹಾಯ ಮಾಡುತ್ತದಲ್ಲವೇ? ದೇವರ ಸತ್ಯವಾಕ್ಯಗಳ ಮೇಲೆ ನಮ್ಮಲ್ಲಿ ಅಧಿಕವಾದ ಪ್ರೀತಿಯನ್ನು ಹಾಗೂ ಆಳವಾದ ನಂಬಿಕೆಯನ್ನು ಈ ಪವಿತ್ರ ಪ್ರಯಾಣವು ನಮ್ಮಲ್ಲಿ ಹೆಚ್ಚಿಸುತ್ತದೆ ಎಂಬುದರಲ್ಲಿ ಯಾವ ಸಂದೇಹವೂ ಇಲ್ಲ. ಪರಲೋಕದ ದೇವರು ಚಿಯೋನಿನಿಂದ ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಆಮೆನ್, ಆಮೆನ್.